ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಮ್ಮೆಲ್ಲರಿಗೆ ವಂದನೆಗಳು. ಶೇರ್ ಆ್ಯಂಡ್ ಕೇರ್ ಫೌಂಡೇಶನ್ ವತಿಯಿಂದ ಮತ್ತು ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ದೇವರ ಕೃಪೆಯಿಂದ ಈ ಸಮಯದಲ್ಲಿ ಈ ರೀತಿಯಲ್ಲಿ ತಮ್ಮನ್ನು ನಾವು ದೇವರ ಮಹಿಮೆಗಾಗಿ ನಾವು ಕರ್ತನ ಸೇವೆ ಮಾಡಲಿಕ್ಕಾಗಿ ದೇವರು ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಂದೆಯಾದ ದೇವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಪ್ರಿಯರೇ, ಈ ಒಂದು ಸಮಯದಲ್ಲಿ ಸಾಯಂಕಾಲ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ದೇವರು ನಮಗೆ ವಿಶೇಷವಾದ ಸೇವಕರನ್ನು, ಆತನ ಸೇವೆಯಲ್ಲಿ ಪ್ರಬಲವಾಗಿ ದೇವರು ಉಪಯೋಗ ಮಾಡುವಂಥ ಸೇವಕರನ್ನು ನಮ್ಮ ಮಧ್ಯದಲ್ಲಿ ಆತನು ಕರೆದುಕೊಂಡು ಬಂದಿದ್ದಾನೆ. ನಮಗೆ ಬಹಳ ಸಂತೋಷ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಶೇರ್ ಆ್ಯಂಡ್ ಕೇರ್ ಫೌಂಡೇಶನ್ ವತಿಯಿಂದ ಮತ್ತು ತಮ್ಮೆಲ್ಲರ ವತಿಯಿಂದ ನಮ್ಮ ರೆವರೆಂಡ್ ಗೇಬ್ರಿಯಲ್ ಗಾಂಧಿ ಅವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಆಹ್ವಾನಿಸುವಂಥವನಾಗಿದ್ದೇನೆ. ನಮಗೆ ಬಹಳ ಸಂತೋಷ ನೀವು ಇಲ್ಲಿ ಬಂದಿದ್ದಕ್ಕಾಗಿ. ನಿಮ್ಮ ಮೂಲಕ ದೇವರು ನಮಗೆ, ನಮ್ಮ ವೀಕ್ಷಕರಿಗೆ, ನಮ್ಮ ಪ್ರಿಯ ದೇವ ಜನರಿಗೆ ಆತನು ಏನು ಹೇಳಲಿಕ್ಕೆ ಬಯಸ್ತಾನೆಂಬುದಾಗಿ ನಾವು ಕಾಯ್ದಿರುತ್ತೇವೆ. ಮತ್ತು ನೀವು ನಮ್ಮೊಂದಿಗೆ ಸೇವೆ ಮಾಡಬೇಕಾಗಿ ನಿಮ್ಮನ್ನು ಕೂಡ ನಾವು ಆಹ್ವಾನಿಸುವಂಥವರಾಗಿದ್ದೇವೆ. ಪ್ರಿಯರೇ, ಸುಮಾರು 30 ವರ್ಷದ ಮೇಲ್ಪಟ್ಟು ನನಗೆ ಅವರು ಪರಿಚಯ. ಅವರು ಮೂಲ ಆಂಧ್ರದಿಂದ ದೇವರು ಅವರಿಗೆ ಒಂದು ದರ್ಶನ ಕೊಟ್ಟು ಈ ಒಂದು ಹುಬ್ಬಳ್ಳಿ ಪಟ್ಟಣದಲ್ಲಿ ಸೇವೆಗಾಗಿ ಆತನು ಕರೆದುಕೊಂಡು ಬಂದಿದ್ದಾನೆ. ಎಷ್ಟು ಅದ್ಭುತವಾಗಿ 30 ವರ್ಷಗಳ ಕಾಲ ನಾನು ನೋಡ್ತಾ ಇದ್ದೇನೆ ರೀ. 30 ವರ್ಷಗಳ ಕಾಲ ದೇವರು ಅವರನ್ನು ಭಾಳ ಬಲವಾಗಿ ಆತನು ಉಪಯೋಗ ಮಾಡ್ತಾರೆ. ಅವರಿಗೆ ಈ ಬಿಡುಗಡೆಯ ಒಂದು ಸೇವೆ ಎಂಬುದಾಗಿ ಹೇಳುವಾಗ ಒಂದು ಡೆಲಿವರೆನ್ಸ್ ಸೇವೆ ದೇವರವರಿಗೆ ಕೊಟ್ಟಿದ್ದಾನೆ ಎಂಬುದಾಗಿ ನಾನು ನಂಬುತ್ತೇನೆ. ಹಾಗಾಗಿ ಇವತ್ತಿನ ದಿವಸ ಅವರು ನಮ್ಮ ಮಧ್ಯದಲ್ಲಿ ಬಂದು ಅವರ ಸಾಕ್ಷಿ ಹೇಳಿ ಮತ್ತು ದೇವರು ಅವರಿಗೆ ಅವರ ಮೂಲಕ ನಮ್ಮೊಂದಿಗೆ ಏನು ಮಾತನಾಡಬೇಕೆಂಬುದಾಗಿದ್ದಾನೋ ದೇವರು ಅವರ ಮೂಲಕ ಮಾತಾಡಲಿ ಎಂಬುದಾಗಿ ಪ್ರಾರ್ಥನೆ ಪೂರ್ವಕವಾಗಿ ನಾನು ಮತ್ತೊಮ್ಮೆ ಅವರನ್ನು ಆಹ್ವಾನಿಸುವಂಥವನಾಗಿದ್ದೇನೆ. ರೆವರೆಂಡ್ ಗೇಬ್ರಿಯಲ್ ಗಾಂಧಿ ಅವರೇ, ಇವತ್ತು ನೀವು ನಮ್ಮ ಮಧ್ಯದಲ್ಲಿದ್ದೀರಿ, ಬಹಳ ಸಂತೋಷ. ಶೇರ್ ಆ್ಯಂಡ್ ಕೇರ್ ಫೌಂಡೇಶನ್ ವತಿಯಿಂದ ತಮಗೆ ನಾನು ಈ ಒಂದು ಪಾಡ್ಕಾಸ್ಟ್ ಎಂಬುದಾಗಿ ಹೇಳುವಾಗ ಈ ಒಂದು ಸಂಭಾಷಣೆ ಅಥವಾ ಈ ರೀತಿಯಲ್ಲಿ ದೇವರ ವಾಕ್ಯ ಹಂಚಿಕೊಳ್ಳಿಕ್ಕೆ ಮತ್ತೊಮ್ಮೆ ನಾನು ಆಹ್ವಾನಿಸುವಂಥವನಾಗಿದ್ದೇನೆ. ಸೇವಕರೇ, ದೇವರು ನಿಮ್ಮನ್ನು ಉಪಯೋಗ ಮಾಡಿದ್ದಾನೆ. 30 ವರ್ಷ ಮೇಲ್ಪಟ್ಟು ನನಗನಿಸುವ ಮಟ್ಟಿಗೆ ಆತನು ಹುಬ್ಬಳ್ಳಿಯಲ್ಲಿ ನಿಮಗೆ ಉಪಯೋಗ ಮಾಡಿದ್ದಾನೆ. ಸರಿಯಾಗಿ ಅದರ ಬಗ್ಗೆ ದೇವರು ನಿಮಗೆ ಯಾವ ರೀತಿಯಲ್ಲಿ ನಡೆಸಿದನು, ಯಾವ ರೀತಿಯಲ್ಲಿ ಕರೆದನು ಮತ್ತು ನಿಮ್ಮ ಸಾಕ್ಷಿ ನಮ್ಮೊಂದಿಗೆ ಸ್ವಲ್ಪದರಲ್ಲಿ ನೀವು ಹಂಚಿಕೊಳ್ಬೇಕಾಗಿ ನಾನು ಕೇಳಿಕೊಳ್ತೀನಿ. ದೇವರ ನಾಮಕ್ಕೆ ಸ್ತೋತ್ರ. ಮೊಟ್ಟ ಮೊದಲನೇದಾಗಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನಿಗೆ ಮಹಿಮೆ ಸಲ್ಲಿಸುತ್ತಾ ಕೃತಜ್ಞತೆಯಿಂದ ಸಹೋದರ ನಮ್ಮ ಆತ್ಮೀಕರು, ಶೇರ್ ಆ್ಯಂಡ್ ಕೇರ್ ಫೌಂಡೇಶನ್ ಸಂಸ್ಥಾಪಕರು ಆಗಿರುವಂಥ ಗೇಬ್ರಿಯಲ್ ಉಪ್ಪಿನವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈ ಪ್ರತ್ಯೇಕವಾದಂಥ ಸಮಯದಲ್ಲಿ ಈ ಕ್ರಿಸ್ಮಸ್ ಹಬ್ಬವನ್ನು ಹಮ್ಮಿಕೊಂಡು ಮಾಡ್ತಾ ಇರುವಂಥ ಪ್ರತಿಯೊಂದು ಪಾಡ್ಕಾಸ್ಟ್ಗಾಗಿ ನಾನು ದೇವರನ್ನ ಮಹಿಮೆ ಪಡಿಸುತ್ತೇನೆ. ಪ್ರಾಮುಖ್ಯವಾಗಿ ಇವತ್ತು ಅಯ್ಯನವರು ನನಗೆ ಕೊಟ್ಟಿರುವಂಥ ಈ ಅವಕಾಶದಲ್ಲಿ ನಾನು ಒಂದು ಸಣ್ಣ ಸಾಕ್ಷಿ ಹೇಳುವುದು ಏನಂತಂದರೆ, ನಾನು 1986ನೇ ಇಸ್ವಿಯಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನನ್ನು ನಂಬಿದ್ದೇನೆ. ಆವಾಗ ನಮ್ಮ ತಾಯಿಯವರು ಕ್ಯಾನ್ಸರ್ಲಿಂದ ಬಾಳ್ತಾ ಇರುವಾಗ, ಆವಾಗ ನಮ್ಮ ತಾಯಿಗೆ ಡಾಕ್ಟರ್ಸ್ ಹೇಳಿದ್ದಾರೆ ಅವರು 4th ಸ್ಟೇಜ್ ಕ್ಯಾನ್ಸರ್ನಲ್ಲಿದ್ದಾರೆ, ಅವರಿಗೆ ಆಪ್ರೇಷನ್ ಮಾಡಿದ್ರೂ ಕೂಡ ಉಳಿಯಲ್ಲ ಎಂಬುದಾಗಿ ಹೇಳಿದಾಗ, ಅಲ್ಲಿ ಒಬ್ಬರು ನನ್ನ ಸ್ನೇಹಿತರು ಪ್ರಭಾಕರ್ ಅನ್ನುವಂಥ ಒಬ್ಬ ಸಹೋದರ, ನೀವು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದೀರಿ, ಯೇಸು ಸ್ವಾಮಿ ಪ್ರಾರ್ಥನೆಗೆ ಕರ್ಕೊಂಡೋದ್ರೆ ಒಂದು ಅದ್ಭುತ ಆಗ್ಬೋದು ಅಂತೇಳಿ ಅವರು ನನಗೆ ಹೇಳಿದ ಮೇಲೆ ಅವರ ಸ್ಫೂರ್ತಿಯಿಂದ ನಾನು ಒಂದು ಡೆಲಿವರೆನ್ಸ್ ಮಿನಿಸ್ಟ್ರಿ ಇರುವಂಥ ಒಂದು ಸಭೆಗೆ ನಮ್ಮ ತಾಯಿಯವರನ್ನು ಕರ್ಕೊಂಡು ಹೋಗಿದೆ. ಅಲ್ಲಿ ಹೋದಾಗ ಅಲ್ಲಿ ಪಾಸ್ಟರ್ ಕೆ ಸೈಮನ್ ಅನ್ನುವಂಥ ನಮ್ಮ ಅಂಕಲ್ ಒಬ್ಬರು ದೇವರ ಸೇವೆಯನ್ನು, ಬಲವಾದಂಥ ಸೇವೆಯನ್ನು ನಡೆಸ್ತಾ ಇರುವಂಥ ಸೇವಕರು, ಅವರ ಸಭೆ ಉಪವಾಸ ಪ್ರಾರ್ಥನೆಯನ್ನು ಮಾಡ್ತಾ ಇರುವಾಗ ನಮ್ಮ ತಾಯಿಯವರಿಗೆ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿಸಿದಾಗ ಒಂದು 20 ನಿಮಿಷ ಅಥವಾ 30 ನಿಮಿಷ ಪ್ರಾರ್ಥನೆಯಲ್ಲಿ ದೇವರು ನಮ್ಮ ತಾಯಿಯವರನ್ನು ಮುಟ್ಟಿದ್ದಾರೆ. ಅವ್ರಿಗೊಂದು ಕರೆಂಟ್ ಶಾಕ್ ಥರ ಆಗಿ ಅವರಲ್ಲಿ ಏನೋ ಒಂದು ಸ್ಪರ್ಶ ಆಯಿತು.
ಆಮೇಲೆ ಏನಾಯ್ತಮ್ಮ ಅಂತಂದರೆ ಏನೋ ಒಂದು ಕರೆಂಟ್ ಶಾಕ್ ಹೊಡೆದಂಗೆ ಆಯ್ತಪ್ಪ ನನಗೆ ಅಂತ ಹೇಳಿದರು. ನಮಗೆ ಒಂದು ನಿರೀಕ್ಷಣೆ ಬಂತು. ಅದಾದ ನಂತರ ನಾವು ಅಲ್ಲೇ ಒಂದು 3 ದಿವಸ ಇದ್ದು ಆಮೇಲೆ ನಾವು ಮನೆಗೆ ಹೋಗಿದ್ದೇವೆ. ಆದರೆ ಇಲ್ಲಿ ಆಶ್ಚರ್ಯ ಏನಂತಂದರೆ ನಮ್ಮ ತಾಯಿಯವರು ಒಂದು 3 ತಿಂಗಳಲ್ಲೇ ಅವರು ನಿಧನರಾಗ್ತಾರೆ ಅಥವಾ ಸಾಯುತ್ತಾರೆ ಎಂಬುದಾಗಿ ಡಾಕ್ಟ್ರ್ ಹೇಳಿದ್ದಾರೆ. ಆದರೆ ಈ ಪ್ರಾರ್ಥನೆ ಆದಮೇಲೆ ಯೇಸು ಸ್ವಾಮಿ ಅವರನ್ನು ಗುಣಪಡಿಸಿದ್ದಾನೆ. ಗುಣಪಡಿಸಿದ ಮೇಲೆ 3 ತಿಂಗಳ ಟೈಮ್ಗೆ ನಾವು ಅಬ್ಸರ್ವ್ ಮಾಡ್ತಾಯಿದ್ದೀವಿ. ಡಾಕ್ಟ್ರು 3 ತಿಂಗಳಂತ ಹೇಳಿದಾರಲ್ಲ, ಆಮೇಲೆ ಇದು ಹೇಗೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಹಾಗೆ ದಿನಾಲೂ ನಾವು ಅಬ್ಸರ್ವ್ ಮಾಡ್ತಾಯಿದ್ವಿ. 3 ತಿಂಗಳಾಗೋಯ್ತು. ಆಮೇಲೆ ಡಾಕ್ಟ್ರ್ ಕಡೆ ಎದಕ್ಕಾದರೂ ಹೋಗಿ ಬರೋಣ ಅಂಥೇಳಿ, ಒಳ್ಳೆಯದು ಅಂಥೇಳಿ ನಾವು ಹೋಗಿದ್ವಿ. ಡಾಕ್ಟ್ರು ನಮ್ಮ ತಾಯಿಯವ್ರಿಗೆ ನೋಡಿ, ಏನಮ್ಮ ಇನ್ನೂ ಜೀವಂತಾಗಿದ್ದೀರಾ ಅಂತ ಅವ್ರು ಆಶ್ಚರ್ಯಪಟ್ಟರು. ಆವಾಗ ನಮ್ಮ ತಾಯಿಯವರು ಅಂದರೆ, ಇಲ್ಲಪ್ಪ ನೀವು ಕೊಟ್ಟಿರುವಂಥ ಮೆಡಿಸಿನ್ ತೊಗೊಳತ್ತೀವಿ, ಆಮೇಲೆ ನಾನು ಯೇಸು ಸ್ವಾಮಿ ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ, ನಮ್ಮ ಹುಡುಗರು ಪ್ರಾರ್ಥನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಂಬುದಾಗ ಅವ್ರು ಹೇಳಿದ್ದಾರೆ. ಆಮೇಲೆ ಅವರು ಆಶ್ಚರ್ಯಪಟ್ಟು, ಹೌದಾ ಅಂಥೇಳಿ ಇವರಿಗೆ ಇಷ್ಟು ಹೆಲ್ತ್ ಡೆವಲಪ್ಮೆಂಟ್ ಕಾಣ್ತಾ ಇದೆ, ಇದಕ್ಕಾದರೂ ಒಳ್ಳೆಯದು. ಯಾಕಂತಂದರೆ ಮೊದಲೇ ಬಯಾಪ್ಸಿ ಮಾಡಿದರು, ಆಮೇಲೆ 2ನೇ ಬಾರಿ ಮತ್ತು ಬೇರೆ ಟೆಸ್ಟ್ಗಳೆಲ್ಲ ಮಾಡಿ ಅವ್ರಿಗೆ ಟೈಮ್ ಕೊಟ್ಟರು, 1 ವಾರ ಬಿಟ್ಟು ಬನ್ನಿ ಅಂಥೇಳಿ. ನಾವು ಮತ್ತೆ ತಿರುಗಿ 1 ವಾರ ಬಿಟ್ಟು ಹೋದ ಮೇಲೆ ಡಾಕ್ಟರ್ಸ್ ಹಳೆ ರಿಪೋರ್ಟು ಹೊಸ ರಿಪೋರ್ಟ್ ಹಿಂಗೆ ನೋಡಿಕೊಂಡು ಅವರು ಭಾಳ ಆಶ್ಚರ್ಯಪಟ್ಟರು. ಆಮೇಲೆ ಗಾಬರಾಗಿ ಏನಿದು ಅಂಥೇಳಿ ಅವರು ಕಂಪೌಂಡ್ರಿಗೆ, ಡಾಕ್ಟ್ರುಗಳಿಗೆ, ಎಲ್ಲರಿಗೂ ಅಸಿಸ್ಟೆಂಟ್ಗಳಿಗೆ ಎಲ್ಲರಿಗೂ ಕರೆದು ನಮ್ಮ ಮಿಷನ್ಸ್ ಎಲ್ಲ ಕರೆಕ್ಟ್ ಕೆಲಸ ಮಾಡ್ತಾ ಇದ್ದಾವ ಅಂತ ಕೇಳಿದರು. ಹೌದ್ರಿ ಅಂತಂದ್ರು. ಮತ್ತು ಏನಿದು ಅಂಥೇಳಿ ನೋಡಿ ಅವರು ತಲೆ ಕೆರ್ಕೊಂಡು ಲಾಸ್ಟ್ಗೆ ಅಂದರು, ಅಮ್ಮ ನಿನಗೇನು ಯಾವ ವ್ಯಾಧಿ ಇಲ್ಲ ಅಂತಂದರು. ಅಲ್ರಿ ಮತ್ತು ನೀವೇ ಹೇಳಿದಿರಿ 4th ಸ್ಟೇಜ್ ಕ್ಯಾನ್ಸರ್ ಅಂತ ಹೇಳಿದಿರಿ, ನೀವು ಸಾಯ್ತೀರಿ, 3 ತಿಂಗಳಲ್ಲೇ ನೀವು ಹೋಗ್ತೀರಿ ಎಂಬುದಾಗಿ ಹೇಳಿದಿರಿ. ಆದರೆ ಮತ್ತು ಈಗ ನೀವೇ ಹೇಳ್ತಾ ಇದ್ದೀರಿ ಅದೇ ಬಾಯಿಲಿಂದ ನಿನಗೇನು ಇಲ್ಲ ಅಂತ ಹೇಳಿದ್ದು ಹೇಗೆ ಸಾಧ್ಯ ಅಂತ ಕೇಳಿದಾಗ ಆ ಡಾಕ್ಟ್ರ್ ಹೇಳಿದ್ದಾರೆ, ಹೌದಮ್ಮ ಅವಾಗಿತ್ತು ಇವಾಗಿಲ್ಲ, ನಾ ಏನು ಮಾಡಲಿ, ಇಲ್ಲಿ ನೋಡಿರಿ ರಿಪೋರ್ಟ್ ಅಂತೇಳಿ ತೋರಿಸಿದ್ರು. ಅವಾಗ ಒಂದು ಟರ್ನಿಂಗ್ ಪಾಯಿಂಟ್ ಏನಂತಂದರೆ, ನಮ್ಮ ತಾಯಿಗೆ ಆ ಪ್ರೇಯರ್ಗೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ನಾನೊಂದು ಅರಿಕೆ ಮಾಡಿಕೊಂಡಿದ್ದೆ. ಆವಾಗ ನನಗೇನೋ ಇದು ಎಲ್ಲ ಗೊತ್ತಿಲ್ಲ. ದೇವರೇ, ನೀನು ನಿಜವಾದ ದೇವರಾಗಿದ್ದರೆ ನಮ್ಮ ತಾಯಿಗೆ ಈ ಕ್ಯಾನ್ಸರ್ಲಿಂದ ಗುಣಪಡಿಸಬೇಕು. ಒಂದು ವೇಳೆ ನೀನು ಗುಣಪಡಿಸಿದ್ರೆ ಸಾಯೋ ತನಕ ನಾನು ನಿನ್ನ ಸೇವೆ ಮಾಡ್ತೀನಿ ಎಂಬುದಾಗಿ ನಾನು ಒಂದು ಅರಿಕೆ ಮಾಡಿದ್ದೆ. ದಟ್ ಈಸ್ ದ ರೀಸನ್ ಟುಡೇ ಐ ಬಿಕೇಮ್ ಎ ಪಾಸ್ಟರ್. ಅದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿದೆ ನನ್ನ ಲೈಫ್ನಲ್ಲಿ. ಅದು ಮೊಟ್ಟ ಮೊದಲನೆಯ ನನ್ನ ಟರ್ನಿಂಗ್ ಪಾಯಿಂಟ್ ಅದು. ಅದಾದಮೇಲೆ ನಾನು ದೇವರನ್ನು ನಂಬಿ ಚಲೋ ಚೆನ್ನಾಗಿ ನಡೀತಾ 1 ವರ್ಷ ಕರೆಕ್ಟಾಗಿ ನಾನು ನಿಯತ್ತಿನಿಂದ ನಡೆದಿದ್ದೇನೆ. ಆಮೇಲೆ 1-2-3 ತಿಂಗಳಲ್ಲಿ ನಾನು ಸ್ವಲ್ಪ ದಾರಿ ಬಿಟ್ಟಿದ್ದೇನೆ. ಆದರೆ ನಮ್ಮ ಹಳ್ಳಿಗೆ ಒಬ್ಬ ಭವಿಷ್ಯ ಹೇಳುವಂಥ ಈ ಜೋಷ್ಯರು ಏನಂತಾರೆ ಅವ್ರಿಗೆ, ಗಿಳಿಶಾಸ್ತ್ರದವನು, ಆ ವ್ಯಕ್ತಿ ಬಂದು ಯಾರ್ಯಾರಿಗೂ ಅವ್ರಿಗೆ ಭವಿಷ್ಯ ಹೇಳ್ತಾ ಇದ್ದಾರೆ. ಅವ್ರು ಬಂದು ಅಲ್ಲಿ ನಿಂತಾಗ ನಾನು ಕೂಡ ಅಲ್ಲಿ ಹೋಗಿ ನಿಂತಿದ್ದೇನೆ. ಆ ಭವಿಷ್ಯ ಹೇಳುವಂಥವರು ಆ ಗಿಳಿಶಾಸ್ತ್ರ ಹೇಳ್ತಾ ಇದ್ದಾರೆ ಎಲ್ಲರಿಗೂ. ನನಗೆ ಕೇಳಿದ್ರು, ನೀನು ಒಂದು 4 ನೀಡಪ್ಪ ಅಂತೇಳಿ. ನನ್ನ ಕಡೆ ದುಡ್ಡು ಇಲ್ಲರಿ ಅಂತಂದೆ ನಾನು. ಆಮೇಲೆ ಇನ್ನೊಂದು ಸೈಡ್ ನಾನು ಯೇಸು ಸ್ವಾಮಿಗೆ ನಂಬಿದ್ದೇನೆ, ಇದನ್ನೆಲ್ಲ ನನಗೆ ಬೇಡ ಅಂತೇಳಿ ನನಗೆ ಅನಿಸ್ತಾ ಇದೆ. ಬಟ್ ಸ್ಟಿಲ್ ದೇ ಆರ್ ಫೋರ್ಸಿಂಗ್ ಮೀ. ಅವರು ನನಗೆ ಒತ್ತಾಯ ಮಾಡ್ತಿರೋದ್ರಿಂದ ನನಗೆ ಬೇಡ್ರಿ ಅಂತ ಅಂದಮೇಲೆ ಒತ್ತಾಯ ಮಾಡಿ ಒಂದು 4 ಇಟ್ಟರು. ಆತ ಕಾರ್ಡ್ಸ್, ಆ ಗಿಳಿ, ಆ ಪಕ್ಷಿ ಆ ಕಾರ್ಡ್ಸ್ ಎಲ್ಲ ತೆಗೆದು ಅವ್ರಿಗೆ ಕೊಟ್ಟ ಮೇಲೆ ಆ ಕಾರ್ಡೆಲ್ಲ ನೋಡಿದರು. ನೋಡಿ ನನಗೆ ಹಿಂಗೆ ತಲೆ ಸ್ವಲ್ಪ ಕಣ್ಣು ಬೆಳಗ್ಗೆ ಮಾಡಿ ತಲೆ ಅವರು ಜಾಡಿಸಿ, ಒಳ್ಳೇದು ಬಂತಲ್ಲ ಅಂತಂದರು. ನನಗೆ ಸಡನ್ಲಿ ಏನು ಬಂತ್ರಿ ಸ್ವಲ್ಪ ತೋರಿಸ್ರಿ ಅಂತೇಳಿ ಹಿಂಗೆ ಬಗ್ಗೆ ನೋಡಿದೆ. ನೋಡಿದ ತಕ್ಷಣವೇ ಅವರು ನನಗೆ ನೋಡಿ ಒಂದು ಕ್ಷಣ ಹಿಂಗೆ ಹೆದರಿದಂಗೆ ಮಾಡಿ, ದೂರ ನಿಂದ್ರು ಅಂತಂದ್ರು ಅವರು. ನಾನು ಏನೋ ಇವರು ದೊಡ್ಡ ಜಾತಿ, ನಾವು ಸಣ್ಣ ಜಾತಿ ಅಂತೇಳಿ ಏನಾದರೂ ಒಂದು ವೇಳೆ ಅಮಾನುಷದಿಂದ ಒಂದು ವೇಳೆ ಇವರು ಹೇಳಿರ್ಬೋದು ಅಂಥೇಳಿ, ಇವ ಹೇಳಿದರೆ ನನಗೆ ಯಾತಕ್ಕೆ ಬೇಕು ಅಂಥೇಳಿ ಒಂದು ನಿರ್ಲಕ್ಷ್ಯ ಸ್ವಭಾವ. ನಾನು ಹಂಗೆ ನಿಂತಾಗ ಆ ಮನುಷ್ಯ ನನಗೆ ಹಿಂಗೆ ನೋಡಿ, ಏನಯ್ಯ ನಾನು ನಿನಗೆ ದೂರ ನಿಂದ್ರ ಅಂತ ಹೇಳಿದ್ದಕ್ಕೆ ನಿನ್ನ ಮನಸ್ಸಿನಲ್ಲಿ ಬೇಜಾರು ಮಾಡ್ಕೊಂಡಿಲ್ಲ ಅಂತಂದ್ರು. ಹ್ಞೂನ್ರಿ ಅಂತಂದೆ. ಅವ್ರು ಅಂದರು, ನೀನು 20-22 ವರ್ಷ ವಯಸ್ಸು ಬಂದಾಗ ನೀನು ಯೇಸು ಕ್ರಿಸ್ತ ಬೋಧಕ ಆಗ್ತೀಯ ಅಂತ ಅಂದ. ನನಗೆ ಏನೋ ನನಗೆ ಗೊತ್ತಿಲ್ಲ ಅದು. ಆಮೇಲೆ ನಾನು ಹಂಗೆ ಕಣ್ಣು ತೆರೆದು ನೋಡ್ತಾ ಇದ್ದೀನಿ.
ನಿನಗೆ ಒಂದು ವಿಷಯ ಹೇಳ್ತೀನಿ ಕೇಳು ಅಂತ ಅಂದಾನೆ. ಇದು ನೀನು ಮತ್ತು ನನಗೆ ಭೇಟಿ ಆಗ್ಬೋದು, ಭೇಟಿ ಆಗದೇ ಇರ್ಬೋದು, ಆದರೆ ಇದು ಮಾತ್ರ ನೆನಪಿಟ್ಕೋ ಅಂತ ಅಂದಾನೆ. ಏನಂತಂದರೆ, ನಿನ್ನ ಮನೆಯಲ್ಲಿ ಒಂದು ಪವಾಡ್ ನಡೀಬೇಕು, ಒಂದು ಅದ್ಭುತ ನಡೀಬೇಕು ಅಂಥೇಳಿ ಈ ಗಂಡ ದೇವರಾಗಿರುವಂಥ ಯೇಸು ಕ್ರಿಸ್ತನಿಗೆ ನೀನು ನಂಬ್ಕೊಂಡಿದ್ದಿ. ಆತನನ್ನು ನಂಬಿಕೊಂಡು 1 ವರ್ಷ ಕರೆಕ್ಟ್ ನಡ್ಕೊಂಡಿದ್ದಿ. ಈಗ ನೀನು 2-3 ತಿಂಗಳಿಂದ ನೀನು ದಾರಿ ತಪ್ಪಿದ್ದಿ, ಹದಿಗಟ್ಟಿ ದಾರಿ ತಪ್ಪಿದ್ದಿ ನೀನು. ಆದರೆ ಆ ಕ್ರಿಸ್ತನು ಮಾತ್ರ, ಆ ಯೇಸು ಕ್ರಿಸ್ತನು ಮಾತ್ರ ನಿನ್ನನ್ನು ಬಿಟ್ಟಿಲ್ಲ. ನಾನು ನಿನ್ನನ್ನು ನೋಡುವಾಗ ನಿನ್ನ ಹಿಂದೆ ಯೇಸು ಕ್ರಿಸ್ತನ ಶಿಲುಬೆಯ ಕಾಂತಿ, ಆ ಶಕ್ತಿ ಮುಂದಿಗೆ ಬರ್ತಾ ಇದೆ. ಆ ಶಿಲುಬೆಯ ನೆರಳು, ಆ ಕಾಂತಿ ಮುಂದಿಗೆ ಬರ್ತಾ ಇದೆ. ಅದಕ್ಕೆ ನೀನು ಮುಂದಿಗೆ ಬರ್ತಾ ಇರುವಾಗ ಆ ಶಿಲುಬೆ ಕೂಡ ಮುಂದಿಗೆ ಬರ್ತಾ ಇದೆ. ಆಗಿರುವುದರಿಂದ ಇಲ್ಲಿರುವಂಥ ನನ್ನ ದೇವಿ ಶಕ್ತಿ ನನಗೆ ಕೆಲಸ ಮಾಡುವಲ್ತು, ಡಿಸ್ಟರ್ಬ್ ಆಗ್ತಾ ಇದೆ. ನೀನು ಮುಂದಿಗೆ ಬಂದರೆ ಆ ಶಿಲುಬೆ ಮುಂದಿಗೆ ಬರ್ತಾ ಇದೆ, ನನ್ನ ದೇವಿ ಶಕ್ತಿ ಕೆಲಸ ಮಾಡುವಲ್ತು. ಅದಕ್ಕಾಗಿ ನಿನಗೆ ದೂರನೆಂದ್ರೆ ಅಂತ ಹೇಳಿನ ಹೊರತು ಮತ್ತು ಬೇರೆ ಉದ್ದೇಶ ಯಾವುದೂ ಅಲ್ಲ ಅಂತ ಹೇಳಿ ಆತನಂದಾನೆ, ಇವತ್ತು ನಿನಗೆ ಒಂದೇ ಭಾಷೆ, ಆದರೆ ನೀನು ಹಲವಾರು ಭಾಷೆ ಕಲಿತು ಇದೇ ಯೇಸು ಕ್ರಿಸ್ತನ ಕುರಿತಾಗಿ ಅನೇಕ ರಾಜ್ಯಗಳು ಹೋಗಿ ಅನೇಕ ಭಾಷೆಗಳಲ್ಲಿ ಈ ಯೇಸು ಕ್ರಿಸ್ತನ ಬಗ್ಗೆ ನೀನು ಹೇಳ್ತಿ. ನೀನು ಸಾಯುತನಕ ಇದನ್ನೇ ಮಾಡ್ತಿ. ಒಂದು ನೌಕರಿ ಬರ್ತದೆ, ಆದರೆ ನೀನು ಮಾಡೋದಿಲ್ಲ, ಸಾಯುತನಕ ಇದನ್ನೇ ನೀನು ಮಾಡ್ತಿ ಎಂಬುದಾಗಿ ನನಗೆ ಹೇಳಿದ ಮೇಲೆ ನನಗೆ ಕಣ್ಣಾಗ ನೀರು ಬರಲಿಕ್ಕೆ ಪ್ರಾರಂಭವಾಯಿತು. ಅದು ನನಗೆ ಸೆಕೆಂಡ್ ಟರ್ನಿಂಗ್ ಪಾಯಿಂಟ್. ಅಂದರೆ ನನಗೇನೋ ಒಂದು ಅರೇಕೆ ಮಾಡೀನಿ, ನಮ್ಮ ಅಮ್ಮಗೆ ಆರಾಮಾಗಬೇಕು ಅಂಥೇಳಿ ಏನೋ ಎಲ್ಲರೂ ಮಾಡ್ದಂಗೆ ನಾನೇನೋ ಅರೇಕೆ ಮಾಡಿ ನಾನು ಹೋಗಿದ್ದೆ. ಬಟ್ ದೇವರಲ್ಲಿ ನನ್ನನ್ನು ಎಂಟ್ರಿ ಮಾಡ್ಕೊಂಡಿದ್ದೇನೆ. ಆಮೇಲೆ 2ನೇ ಪಾಯಿಂಟ್, ನನಗೇನು ಪಾಸ್ಟ್ರಿ ಹೇಳಿಲ್ಲ, ಪ್ರವಾದಿ ಹೇಳಿಲ್ಲ, ನನಗೆ ಯಾರೋ ಒಬ್ಬ ಗಿಳಿಶಾಸ್ತ್ರದವನು ಬಂದು, ನೀನು ನಂಬಿರುವಂಥ ದೇವರು ನಿಜವಾದಂಥ ದೇವರು, ಆತನು ಪರಿಶುದ್ಧನು, ಆತನನ್ನು ನಂಬಿ ಆತನಿಗೆ ಯಾವ ಚಟ ಇಲ್ಲ, ಯಾವ ಕೆಟ್ಟ ಅಭ್ಯಾಸಗಳಿಲ್ಲ, ಅಂಥ ದೇವರನ್ನು ನಂಬಿ ನೀನು ಯಾತಕ್ಕೆ ಹಿಂಜಾರು ಹೋಗ್ತಾ ಇದೆಯಾ ಅಂಥೇಳಿ ನನಗೆ ಪ್ರಶ್ನೆ ಮಾಡಿ, ನಾನು ಮರೆತಿರುವಂಥ ನನ್ನ ಕರುವಿಕೆ ಬಗ್ಗೆ, ನನ್ನ ಆರೈಕೆ ಬಗ್ಗೆ ನನಗೆ ತಿಳಿಸಿ ಮತ್ತು ದೇವರಲ್ಲಿ ನನಗೆ ನಿಲ್ಲಿಸಿದ್ದಾನೆ. ಅಲ್ಲಿಂದ ನಾನು ಒಂದು ತೀರ್ಮಾನ ಮಾಡಿದ್ದೇನೆ, ಇನ್ನು ಮೇಲೆ ನಾನು ಸಾಯೋ ತನಕ ಯೇಸು ಕ್ರಿಸ್ತನನ್ನೇ ಸೇವಿಸಬೇಕು, ಆತನ ಸೇವೆನೇ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿ ಅಲ್ಲಿಂದ ನಾನು ಬೈಬಲ್ ಟ್ರೈನಿಂಗ್ ಹೋಗಿದೆ. ಮತ್ತು ಬೈಬಲ್ ಟ್ರೈನಿಂಗ್ನಲ್ಲಿ 3ನೇ ಎನ್ಕೌಂಟ್ರು, ನನಗೇನೋ ಒಂದು ನಮ್ಮ ಬೇರೆ ದೇವರುಗಳ ಬಗ್ಗೆ ವಿಚಾರ ಬಂದು, ಆ ಎಲ್ಲ ದೇವರಲ್ಲಿ ಯೇಸು ಸ್ವಾಮಿ ಕೂಡ ಒಬ್ಬರು ಇರ್ಬೋದು ಅಂತೇಳಿ ಮತ್ತು ಇನ್ನೊಂದು 2ನೇ ವಿಚಾರ ಅಂದರೆ ಮತ್ತು ಎ ಬಿ ಸಿ ಡಿ ಸ್ಟಾರ್ಟ್ ಆಯಿತು. ಆಮೇಲೆ ದೇವರು ನನ್ನ ಬೈಬಲ್ ಕಾಲೇಜಿನಲ್ಲಿ ನನಗೆ ಆಗಸ್ಟ್ 3ನೇ ತಾರೀಕು 1990ನೇ ಇಸ್ವಿ ಆಗಸ್ಟ್ 3ನೇ ತಾರೀಕು, ಅದು ಶುಕ್ರವಾರ ರಾತ್ರಿ 11:45 ದೇವರು ನನಗೆ ಒಂದು ಎನ್ಕೌಂಟ್ರ್ ಕೊಟ್ಟಿದ್ದಾನೆ. ಅದು ಲೂಸಿಫರ್ಸ್ ಎನ್ಕೌಂಟರ್. ನಮ್ಮ ಬೈಬಲ್ ಕಾಲೇಜಿನಿಂದ ನಾನು ಓಡೋಗಬೇಕು ಅಂತೇಳಿ ನನಗೆ ವಿಚಾರ. ಅಂದರೆ ನನಗೇನಕ್ಕೋ ಈ ಸೇವೆ ಎಲ್ಲ ನನಗೆ ಸೂಟ್ ಆಗೋದಿಲ್ಲ, ಮಾಡೋಕ್ಕೆ ನನಗೆ ಬರೋದಿಲ್ಲ, ಹೋಗ್ಬಿಡ್ತೀನಿ ಅಂತೇಳಿ ನಿರ್ಣಯ ಮಾಡ್ಕೊಂಡಿನಿ. ಯೂಶ್ವಲಿ ನಮ್ಮ ಬೈಬಲ್ ಕಾಲೇಜಿನಲ್ಲಿ ಪ್ರತಿ ತಿಂಗಳ ಎವ್ರಿ ಫಸ್ಟ್ ಫ್ರೈಡೇ, ಪ್ರತಿ ತಿಂಗಳ ಮೊದಲನೇ ಶುಕ್ರವಾರ ನಮ್ಮ ಬೈಬಲ್ ಕಾಲೇಜಿನಲ್ಲಿ ಆಲ್ ನೈಟ್ ಪ್ರೇಯರ್ ಇರ್ತದೆ. ಈ ಆಲ್ ನೈಟ್ ಪ್ರೇಯರ್ಗೆ ನಾವೆಲ್ಲರೂ ಹೋಗಲೇಬೇಕು. 170 ಸ್ಟೂಡೆಂಟ್ಸ್ ನಾವು, ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರು. ಇಷ್ಟ ಇಲ್ಲ ಅಂತಂದ್ರೂ ಪ್ರೇಯರ್ನಲ್ಲಿ ಕುಂದಿರ್ಬೇಕಿಲ್ಲ ಅಂತಂದ್ರೆ ಮುಂಜಾನೆ ನಾಷ್ಟ ಇರಂಗಿಲ್ಲ ನಮಗೆ, ಅಂಥ ಕಂಡೀಷನ್ ಅದು. ಅದಕ್ಕಾಗಿ ಹೋಗಿ ಅಲ್ಲೇನೋ ಕುಂದ್ರೋಣ ಅಂತೇಳಿ ನಾನು ಹೋಗಿದೆ. ಬಟ್ ನನ್ನ ಮನಸ್ಸಿನಲ್ಲಿ ಏನಂತಂದರೆ, ಯಾರಿಗೆ ಹೇಳಿದೆ ನಾವು ಓಡೋಗ್ಬಿಡೋಣ ಬೈಬಲ್ ಟ್ರೈನಿಂಗ್ಲಿಂದ, ಬ್ಯಾಚುಲರ್ ಆಫ್ ಥಿಯಾಲಜಿ ಮಾಡ್ತಾಯಿದ್ದೀವಿ ನಾವು, ಹೋಗ್ಬಿಡ್ಬೇಕು ಅಂತೇಳಿ ವಿಚಾರ ಮಾಡ್ತಾಯಿದ್ದೀನಿ. ಆದರೆ ನನಗೊಂದು ವಿಚಾರ, ನನಗೆ ಬೈಬಲ್ ಟ್ರೈನಿಂಗ್ಗೆ ಕಳಿಸಿರುವಂಥ ಪಾಸ್ಟರ್ ಮರ್ಯಾದೆ ಹೋಗ್ಬಿಡ್ತದೆ ನಾನು ಹೋಗ್ಬಿಟ್ರೆ. ಮತ್ತು ನನಗೂ ಕೂಡ ಏನಂತಾರೆ ಜನರು, ಇವನೇನೋ ದೊಡ್ಡ ಸೇವೆ ಮಾಡ್ಬೇಕಂತೇಳಿ ಹೋದ, ಓಡಿ ಬಂದ್ಬಿಟ್ಟನಲ್ಲ ಅಂತೇಳಿ ನನಗೆ ಅಂತಾರೆ ಅಂತೇಳಿ ನಾನು ಒಂದು 7 ದಿವಸ ಉಪವಾಸ ಪ್ರಾರ್ಥನೆ ಮಾಡಿ ಆಮೇಲೆ ನಾನು ತೀರ್ಮಾನ ಮಾಡೋಣ ಅಂಥೇಳಿ ಉಪವಾಸ ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಕೈಲಿಂದ ಆಗೋದಿಲ್ಲ, ನಾವು ಹೋಗ್ಬಿಡ್ತೀನಿ ಎಂಬುದಾಗಿ ನಾನು ಒಂದು ತೀರ್ಮಾನ ಮಾಡಿದೆ. ಆ ತೀರ್ಮಾನದಲ್ಲಿ ಅವತ್ತು ರಾತ್ರಿ ಒಂದು ದೊಡ್ಡ ಎನ್ಕೌಂಟ್ರ್ ಏನಂತಂದರೆ, ನನಗೆ ಇಷ್ಟೆಲ್ಲ ದೇವರು ಅದ್ಭುತ ಮಾಡಿ ನನಗೆ ಆ ಗಿಳಿಶಾಸ್ತ್ರದವನ ಮುಖಾಂತರ ಮಾತಾಡಿ ಇಷ್ಟೆಲ್ಲ ದೇವರು ನನಗೆ ತನ್ನ ಶಕ್ತಿಯನ್ನು ತೋರಿಸಿದ್ರು ಕೂಡ ಡೌಟ್ ಇತ್ತು. ಆ ಡೌಟ್ ಅವತ್ತು ರಾತ್ರಿ
ಏನಾಯಿತು ಅಂತಂದ್ರೆ ಆಲ್ ನೈಟ್ ಪ್ರೇಯರ್ನಲ್ಲಿ ನಾವೆಲ್ಲರೂ ಕೂಡ ಆರಾಧನೆ ಮಾಡ್ತಾಯಿದ್ದೀವಿ, ಪ್ರೇಯರ್ ಮಾಡ್ತಾಯಿದ್ದೀವಿ, ಎಲ್ಲ ರೌಂಡ್ ಸರ್ಕಿಲ್ ಮಾಡಿ ಪ್ರೇಯರ್ ಮಾಡ್ತಾಯಿದ್ದೀವಿ. ನನ್ನ ಪಕ್ಕದಲ್ಲಿರುವಂಥ ಮೂರನೇ ವ್ಯಕ್ತಿ ಜೋರಾಗಿ ಚೀರಾಡ್ಬಿಟ್ಟ, ಅಯ್ಯೋ ಅಂತೇಳಿ. ಅಂದರೆ ಆ್ಯಕ್ಚುಲಿ ಅವತ್ತು ರಾತ್ರಿ ಏನು ನಡೀತಿತ್ತು ಅಂತಂದರೆ ಎಲ್ಲರೂ ಕೂಡ ಹೋಲಿ ಸ್ಪಿರಿಟ್ ಅನಾಯಿಂಟಿಂಗ್ಗೋಸ್ಕರ ಪ್ರೇಯರ್ ಮಾಡ್ತಾಯಿದ್ದಾರೆ. ನನಗೇನು ಭ್ರಮೆ ಅಂತಂದರೆ ಯಾವನಿಗೋ ಒಂದು ಜಾಸ್ತಿ ಹೆವಿ ಅನಾಯಿಂಟಿಂಗ್ ಬಂದಿರ್ಬೋದು, ಅದಕ್ಕಾಗಿ ಅವನು ಚೀರಾಡಿದ ಅಂತ ನನ್ನ ಭ್ರಮೆ ಅದು. ಆಮೇಲೆ ಅವನು ನನ್ನ ಜೂನಿಯರು, ಅವನ ಹೆಸರು ಪಿ ಕೃಪಾನಂದಮ್ ಅಂತೇಳಿ. ತಮ್ಮ ಚಾಕುಡೇನು ಬಾ ಅಂತಂದೆ. ಆತ ಎರಡೂ ಕೈ ಹಿಂಗೆ ಸೀದಾ ಚಾಚಿ ಎರಡೂ ಕಾಲು ನೆಟ್ಗೆ ಅವನು ಮೊಣಕಾಲು ಊರಿದ್ದಾನೆ. ಅಂದರೆ ಅದು ಸಾಧ್ಯವಿಲ್ಲ, 2 ತಾಸು 2 hours. ಆಮೇಲೆ ಅವನ ಬ್ಯಾಚ್ದವನು ಕೂಡ ಅಂದಾನೆ, ಕೃಪಾ ಬಾ ಚಾ ಕೊಡೋಣ ಅಂತಂದಾಗ, ನೀವು ಹೋಗ್ರೆ ನಾ ಬರ್ತೀನಿ ಅಂತಂದೆ. ನಾವೆಲ್ಲರೂ ಕೂಡ ಚಾ ಕುಡ್ದು ಬಂದ್ವಿ. ಸೆಕೆಂಡ್ ಸೆಷನ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದು ದೊಡ್ಡ ದೇವರು ನಮ್ಗೆ ಐ ಓಪನಿಂಗ್ ಮಾಡಿದ್ದಾನೆ. ಅದು ಏನು ಅಂತಂದರೆ, ಈ 2ನೇ ವ್ಯಕ್ತಿ ಹೋಗಿ, ದೊಡ್ಡ ನಿನಗೆ ಭಕ್ತಿ ಐತಂತಂಗೆ ಮಾಡ್ತೀಯಲ್ಲ, ಚಾ ಕುಡೋಣ ಬಾ ಅಂತಂದರೆ ಬರೋಂಗಿಲ್ಲ ನೀನು ಅಂತ ಅಂದಾಗ, ಅವನ ಮೇಲೆ ಇಮಿಡಿಯೇಟ್ಲಿ ಹಲ್ಲು ಕಡಿಯುತ್ತಾ ಅಂತೇಳಿ ಫುಲ್ ಸೀರಿಯಸ್ ಮಾಡಿಬಿಟ್ಟಾನೆ. ಆಮೇಲೆ ಅವನಂದಾನೆ, ಇವನೇನು ಸೈತಾನ ಮಾಡ್ದಂಗೆ ಮಾಡ್ತಾನಲ್ಲ ಅವನು ಅಂತಂದ್ರು. ಆ್ಯಕ್ಚುಲಿ ಇರೋದು ಒಳಗಡೆ ಅದೇ, ಆದರೆ ಯಾರಿಗೂ ಗೊತ್ತಿಲ್ಲ ಅದು. ಲಾಸ್ಟಿಗೆ ಸೆಕೆಂಡ್ ಸೆಷನ್ ಪ್ರಾರಂಭ ಮಾಡುವಾಗ ನಮ್ಮ ಬೈಬಲ್ ಕಾಲೇಜಿನಲ್ಲಿ ಅಕಾರ್ಡಿಯನ್ ಇತ್ತು. ಅಕಾರ್ಡಿಯನ್ ಬಾರಿಸ್ತಾ ಅವರು ಕಾಂಗೋ ಬಾರಿಸ್ತಾ ಇರುವಾಗ ಈ ಚೀರಾಡಿರುವಂಥ ವ್ಯಕ್ತಿ 2 ತಾಸು ಹಿಂಗೆ ಮೊಣಕಾಲ ಮೇಲೆ ಸೀದಾ ನೆಟ್ಟಗಿರುವಂಥ ವ್ಯಕ್ತಿ ಒಮ್ಮಗಲೇ ಹಾವು ಥರ ಸರ್ಪದಂತೆ ಅವನು ಹರಳಾಡೋದು ಮತ್ತು ಸೇಮ್ ಲೈಕ್ ಎ ಸ್ನೇಕ್ ಅವನು ಆ್ಯಕ್ಟಿಂಗ್ ಮಾಡೋದು ನೋಡಿ, ಆಮೇಲೆ ಎಲ್ಲರೂ ಯೇಸುವಿನ ನಾಮದಲ್ಲಿ ನಿನಗೆ ಆಜ್ಞಾಪಿಸುತ್ತೀವಿ, ಏನು ನಿನ್ನ ಹೆಸರು ಅಂತ ಕೇಳಿದಾಗ ಅದಂತಾನೆ ಹೋಗ್ರೆ ಅಂತಂದೆ. ಅವು ಅಂತೇಳಿ ಮತ್ತು ಇವರೆಲ್ಲರೂ ಕೂಡ ಚೀರಾಡ್ತಿರುವಾಗ ಅವಾಗ ಅಂತಾನೆ, ಎದಕ್ಕೆ ಹಂಗೆ ಓದಿರ್ತೀರಿ, ನನ್ನ ಹೆಸರು ಗೊತ್ತಿಲ್ಲ, ಹೋಗ್ರಿ ಯೆಶಾಯನ ಪ್ರವಾದನೆ ಗ್ರಂಥ 14ನೇ ಸಂದ 12ನೇ ವಚನದಲ್ಲಿ ನೀವಲ್ಲಿ ಬರೆಯಲ್ಪಟ್ಟೈತಿ, ಓದ್ರಿ. ಇಂಗ್ಲೀಷ್ನಲ್ಲಿ ಲೂಸಿಫರ್ ಅಂತ ಐತಿ, ತೆಲುಗುನಲ್ಲಿ ವೇಕೋಚುಕ್ ಅಂತ ಐತಿ, ಹೋಗಿ ನಿಮ್ಮ ಬೈಬಲ್ನಲ್ಲಿನೇ ಬರೆಯಲ್ಪಟ್ಟೈತಿ, ಹೋಗಿ ಓದ್ರಿ. ಆಮೇಲೆ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 28ನೇ ಸಂದಿನಲ್ಲಿ ನನ್ನ ಸೌಂದರ್ಯದ ಬಗ್ಗೆ ಬರೆಯಲ್ಪಟ್ಟೈತಿ, ನಿಮ್ಮ ಬೈಬಲ್ನಲ್ಲಿನ ಹೋಗಿ ಓದ್ರಿ. ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಆದಿಸರ್ಪ ಘಟಸರ್ಪ, ಭಾರತ ದೇಶದಲ್ಲಿ ನಾನು ಆದಿಶೇಷ ಎಂಬುದಾಗಿ ಆರಾಧಿಸಲ್ಪಡ್ತಾ ಇದ್ದೀನಿ, ಹೋಗಿ ಓದ್ರಿ. ಆಮೇಲೆ ಲಾಸ್ಟ್ ಆದಿಕಾಂಡವು 3ನೇ ಅಧ್ಯಾಯದಲ್ಲಿ ಆದಾಮ್ಗೆ ಮತ್ತು ಅವಳಿಗೆ ನಾನು ಹೆಂಗೆ ಮೋಸ ಮಾಡಿ ಹಣ್ಣು ತಿನ್ನಿಸಿ ಅವರನ್ನು ಮೋಸ ಮಾಡಿಸಿನೋ ಅದು ಕೂಡ ನೀವು ಹೋಗಿ ಓದ್ರಿ. ಇಷ್ಟೆಲ್ಲ ನಿಮ್ಮ ದೇವರೇ ನಿಮ್ಮ ಬೈಬಲ್ನಲ್ಲೇ ನನ್ನ ಬಗ್ಗೆ ಬರೆದಿಟ್ಟ ಮೇಲೆ ಮತ್ತು ನೀವು ನನಗೆ ಡೀಟೇಲ್ಸ್ ಕೇಳ್ತಿರಲ್ಲ, ನೀವು ಯಾರಂತೇಳಿ ಕೇಳ್ತಿರಲ್ಲ. ಅವಾಗ ಇವ್ರು ಅಂತಾರೆ, ಮತ್ತು ಯಾಕೆ ಬಂದಿದ್ದು ದೇವ್ರ ಸನ್ನಿಧಾನಲ್ಲ, ನೀವೆಲ್ಲರೂ ನನ್ನ ರಾಜ್ಯ ಕೆಡಬೇಕಂತೇಳಿ ಉಪವಾಸ ಪ್ರಾರ್ಥನೆ ಮಾಡ್ತಿರುವಾಗ ನಾನು ಕೈ ಕಟ್ಕೊಂಡು ಕುಂದಿರ್ಬೇಕೇನ? ನಿಮ್ಮ ದಮ್ಮ ತಾಕತ್ತು ಏನೈತೆ ನೋಡೋಕೆ ಬಂದೀನಿ ನಾನು ಇವತ್ತು ಬೈಬಲ್ ಟ್ರೈನಿಂಗ್ನಲ್ಲಿರೋರ್ಗೆ ಅಂತೇಳಿ ಅಂದಮೇಲೆ ನಮಗೆ ಎಲ್ಲರಿಗೂ ಹೆದರಿಕೆ ಹತ್ತಿಬಿಡ್ತೀವಿ. ಯಾಕಂತಂದ್ರೆ ಸಣ್ಣ ದೇವ ಆದರೆ ನಾವೇನಾದರೂ ತಪ್ಪಿಸ್ಕೊಳ್ತೀವಿ, ಇದೇನು ಡೈರೆಕ್ಟ್ ಸೈತಾನೇ ಬಂದುಬಿಟ್ಟನಲ್ಲ ಅಂತೇಳಿ ಹೆದರ್ಬಿಟ್ಟಿವಿ. ಅವತ್ತು ರಾತ್ರಿ ಆ ರೆಫರೆನ್ಸಸ್ ಎಲ್ಲ ಸೈತಾನೇ ಹೇಳ್ತಾ ಇರುವಾಗ ನಾವು ಬೈಬಲ್ ಟ್ರೈನಿಂಗ್ ಸ್ಟೂಡೆಂಟ್ಸ್ ಎಲ್ಲ ಬೈಬಲ್ ನಾವು ಏನೋ ಪಾಸ್ಟರ್ ಹೇಳ್ದಂಗೆ ಪಾಸ್ಟರ್ ಹೇಳುವಾಗ ಸ್ಟೂಡೆಂಟ್ಗಳು ತೆಗಿತಾರಲ್ಲ, ಹಂಗೆ ನಾವು ಎಲ್ಲ ರೆಫರೆನ್ಸ್ ತೆಗಿತಾ ಇದ್ದೀವಿ. ಅವಾಗ ನನಗೆ ಯಾರೋ ಹಿಂಗೆ ಬಡ್ದಂಗೆ ಅನಿಸಿತ್ತು. ನಾನು ಆ ಕಡೆ ಈ ಕಡೆ ನೋಡಿದೆ, ನನಗೆ ಯಾರೂ ಕಂಡಿಲ್ಲ. ಆಮೇಲೆ ನನಗೊಂದು ವಾಯ್ಸ್, ಮಗನೇ ಈಗಾದರೂ ನಾನು ನಿಜವಾದಂಥ ದೇವ್ರಂತೇಳಿ ನೀನು ನಂಬ್ತೀಯ? ಆ ಬೈಬಲ್ನಲ್ಲಿರುವಂಥ ಬರೆಯಲ್ಪಟ್ಟಿರುವಂಥ ರಕ್ಷಕನು ನಾನೆಂಬುದಾಗಿ ನಿನಗೆ ನಂಬಿಕೆ ಬಂತ? ನಾನು ಹೇಳಿದರೆ ನೀನು ನಂಬಿಲ್ಲ, ನನ್ನ ಸೇವಕರು ಹೇಳಿದರೆ ನೀನು ನಂಬಿಲ್ಲ. ಈಗ ಸೈತಾನನೇ ಡೈರೆಕ್ಟಾಗಿ ಬಂದು ಅವನೇ ತನ್ನ ಬಾಯಿಲಿಂದ ಅರಿಕೆ ಮಾಡಿ, ನಾನೇ ಸೈತಾನ, ನಿಮ್ಮ ದೇವರು, ನಿಮ್ಮ ಬೈಬಲೇ ಸತ್ಯ, ನಿಮ್ಮ ಬೈಬಲ್ನಲ್ಲೇ ಬರೆಯಲ್ಪಟ್ಟೈತಿ ನನ್ನ ಬಗ್ಗೆ ಅಂತೇಳಿ ಅವನಿಷ್ಟೆಲ್ಲ ಡೀಟೇಲ್ಸ್ ಕೊಡ್ತಾ ಇರುವಾಗ ಇನ್ನೂ ನನ್ನ ಮೇಲೆ ನಿನಗೆ ನಂಬಿಕೆ ಬರುವಲ್ತ?
ಅಂಥೇಳಿ ದೇವ್ರು ನನಗೆ ಪ್ರಶ್ನೆ ಹಾಕಿದ್ದಾನೆ. ದಿಸ್ ಈಸ್ ಥರ್ಡ್ ಎನ್ಕೌಂಟರ್ ಇನ್ ಮೈ ಲೈಫ್ ಬೈಬಲ್ ಕಾಲೇಜ್ನಲ್ಲಿ. ಆವಾಗ ಇಲ್ಲಪ್ಪ ನಂದು ದೊಡ್ಡ ತಪ್ಪಾಯಿತು, ನಾನು ಪ್ರಶ್ನೆ ಮಾಡಿದ್ದೀನಿ, ಕ್ಷಮಿಸಿ ದೇವ್ರೆ ಅಂತೇಳಿ ನಾನೇ ಎಂಥ ಕಂಡೀಷನಲ್ಲಾದರೂ ನಾನು ಬೈಬಲ್ ಕಾಲೇಜ್ ಬಿಟ್ಟು ಹೋಗುವುದಿಲ್ಲ, ಈ ಬೈಬಲನ್ನು ಹಿಡ್ಕೊತೀನಿ ನಾನೊಂದು ತೀರ್ಮಾನ ಮಾಡಿದ್ದೆ. ಈ ಬೈಬಲನ್ನು ಬಿಟ್ಟು ಜಗತ್ತಿನಲ್ಲಿ ಎಂತಹ ಪರಿಶುದ್ಧ ಗ್ರಂಥ, ಎಂಥ ಹೋಲಿ ಬುಕ್ ಅಂತೇಳಿ ಯಾರು ಬಂದು ಹೇಳಿದ್ರು ಕೂಡ ನಾನು ಯಾವುದನ್ನು ನಂಬಂಗಿಲ್ಲ, ಯಾವುದನ್ನು ಹಿಡಿಯಂಗಿಲ್ಲ, ಈ ಬೈಬಲ್ ಮಾತ್ರ ನಾನು ನಂಬ್ತೀನಿ ಅಂತೇಳಿ ತೀರ್ಮಾನ ಮಾಡಿ ಬೈಬಲ್ ಕಾಲೇಜ್ ಮುಗಿಸಿ ಎಲ್ಲಿಗೆ ಹೋಗ್ಬೇಕು ದೇವ್ರು ಅಂತೇಳಿ ಪ್ರಾರ್ಥನೆ ಮಾಡ್ತಿರುವಾಗ ಈ ಹುಬ್ಳಿಯಿಂದ ನಮ್ಮ ಬೈಬಲ್ ಕಾಲೇಜಿಗೆ ಒಬ್ಬರು ಸ್ಟಾಫ್ ಆಗಿ ಬಂದಿದ್ದಾರೆ, ಪಾಸ್ಟರ್ ಒಬ್ಬರು. ಅವರನ್ನು ತೋರಿಸಿದ್ರು. ಅವ್ರ ಕಡೆ ಹೋಗಿ ನೀನು ಅವರಿಗೆ ಭೇಟಿಯಾದರೆ ಅವರ ಸ್ಥಳಕ್ಕೆ ಕರ್ನಾಟಕ ನಿನ್ನನ್ನು ಕರ್ಕೊಂಡು ಹೋಗ್ತಾರಂತಂದೆ. ದೇವರು ಹೇಳಿದರು ನನಗೆ. ಆಮೇಲೆ ನಾನು ಅಂದೆ, ಅಲ್ಲ ದೇವರೇ, ಕರ್ನಾಟಕದಲ್ಲಿ ನನಗೆ ಯಾರೂ ಗೊತ್ತಿಲ್ಲಲ್ಲ ಅಂತ ಅಂದಾಗ ಅವರನ್ನು ತೋರಿಸಿದ್ರು. ಅವ್ರ ಕಡೆ ಹೋದಾಗ ಅವರು ನನಗೇನಂದರೆ, ಇಡೀ ರಾತ್ರಿ ಬರೀ ನಿನ್ನ ಬಗ್ಗೆನೇ ನನಗೆ ಯೋಚನೆ, ನಿನ್ನನ್ನು ನಮ್ಮ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಬೇಕಂತೇಳಿ ದೇವ್ರು ನನಗೆ ಪ್ರೇರೇಪಣೆ ಕೊಟ್ಟಾನ, ನಾನು ನಿನ್ನ ಜೊತೆಗೆ ಮಾತಾಡ್ಬೇಕಂತೇಳಿ ನಾನು ವಿಚಾರ ಮಾಡ್ತಾಯಿದ್ದೀನಿ, ಗುಡ್ ಯು ಹ್ಯಾವ್ ಕಮ್ ಅಂತೇಳಿ ನನ್ನ ಜೊತೆಗೆ ಮಾತಾಡಿದ್ರು. ಇಲ್ಲರಿ, ನನಗೆ ನಿಮ್ಮನ್ನು ಭೇಟಿ ಆಗಬೇಕು ಅಂತೇಳಿ ದೇವ್ರು ಹೇಳೋಣ, ನಾನು ಬಂದಿದ್ದೆ, ಮತ್ತು ನಿಮ್ಗೇನು ತಿಳಿಸೋಣ ಹೇಳ್ರಿ ಅಂತಲ್ಲ. ಎಲ್ಲ ನಾನು ನಿನ್ನನ್ನು ನಮ್ಮ ಪಟ್ಟಣಕ್ಕೆ ಕರ್ಕೊಂಡು ಹೋಗಬೇಕು ಸೇವೆಗೆ ಅಂತೇಳಿ ನಾನು ವಿಚಾರ ಮಾಡ್ತಾಯಿದ್ದೀನಿ, ನನಗಿದೇ ಪ್ರೇರೇಪಣೆ. ನೀನು ಬಂದು ದೇವರು ನನ್ನನ್ನು ನಿನಗೆ ತೋರಿಸಿದ್ದಾನೆ ಎಂಬುದಾಗಿ ಹೇಳಿದೆಯಲ್ಲ, ಅದಕ್ಕಾಗಿ ಬಾ ಹುಬ್ಳಿಗೆ ಹೋಗೋಣ ಅಂತೇಳಿ ನನಗೆ ಹುಬ್ಳಿಗೆ ಕರ್ಕೊಂಡು ಬಂದರು. ಹಾಗೆ ಬಂದು ಹುಬ್ಳಿಯಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ಯೇಸು ಸ್ವಾಮಿ ಕರುಣಾಮಯುಡು ದಯಾಸಾಗರ ಅಂತೇಳಿ ಕನ್ನಡ ಪಿಕ್ಚರ್ 16mm ಪ್ರೊಜೆಕ್ಟರ್ ತೊಗೊಂಡು ನಾವು ಹಳ್ಳಿಗೆ ಹೋಗಿ ಸುವಾರ್ತೆ ಸಾರ್ತಾ ಇದ್ವಿ. ಅಂಥ ಟೈಮ್ನಲ್ಲಿ ನಮ್ಮ ಆತ್ಮೀಯ ಸಹೋದರ ಗೇಬ್ರಿಲ್ ಅವರು ಕೂಡ ಯಂಗ್ಸ್ಟರ್ ಆಗಿ ಅವ್ರ ಸೇವೆ ಮಾಡ್ತಿದ್ರು. ಆವಾಗ ನಮ್ಮನ್ನು ಕೂಡ ಹಲವಾರು ಹಳ್ಳಿಗಳಿಗೆ ಕರ್ಕೊಂಡು ಹೋಗಿ ಸುವಾರ್ತೆ ಸೇವೆ ಮಾಡೋದಕ್ಕೆ ಆವಾಗಲಿಂದ ನಮಗೆ ಪರಿಚಯ. ಒಂದು 30 ವರ್ಷ ಆಗಿರ್ಬೋದು, 34 ವರ್ಷ ಹಿಂದಿಂದ 92 ಪ್ರೊಜೆಕ್ಟರ್ ತೋರಿಸಿ ಗುಡ್ ಶೆಡ್ ಏರಿಯಾದಲ್ಲಿ ಸುಮಾರು ಕಡೆ ಪ್ರೊಜೆಕ್ಟರ್ ತೋರಿಸಿ ಸೇವೆ ಮಾಡಿದ್ದುಂಟು. ಭಾಳ ಪ್ರಬಲವಾಗಿ ದೇವರು ಬಲವಾಗಿ ಈ ಯವನಸ್ಥರನ್ನು ದೇವರು ಆತನು ಉಪಯೋಗ ಮಾಡಿದ್ದಾನೆ. ಅವಾಗ ಮದುವೆ ಆಗಿತ್ತ ಪಾಸ್ಟರ್? ಇಲ್ಲ ಪಾಸ್ಟರ್, ಜಸ್ಟ್ 20 years ಬಾಯ್. ಓಕೆ. ಸೊ ಅಲ್ಲಿಂದ ದೇವರು ಪಾಸ್ಟರ್ ಅವರಿಗೆ ಈ ರೀತಿಯಲ್ಲಿ ಇಲ್ಲಿವರೆಗೆ ಸುಮಾರು 30 ಎಷ್ಟು ವರ್ಷ ಆಯಿತು ನಿಮಗೆ ಹುಬ್ಬಳ್ಳಿಯಲ್ಲಿ ಇದ್ದೀಗ? 34 ಮುಗಿದೀಗ 30 ಬೀಳ್ತದೆ. 35 ವರ್ಷಲಿಂದ ಎಲ್ಲೋ ಆಂಧ್ರದಿಂದ ದೇವರಲ್ಲಿ ಕರ್ಕೊಂಡು ಬಂದು ಒಂದು ದೊಡ್ಡ ಸೇವೆಯಲ್ಲಿ ಅವರು ಇದ್ದಾರೆ. ಪಾಸ್ಟ್ರೆ, ನಮಗೆ ನಿಮ್ಮ ಒಂದು ಕುಟುಂಬದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಬೇಕು, ಆಮೇಲೆ ಕೆಲವು ವಿಷಯಗಳನ್ನು ಕೇಳ್ತೀನಿ. ಓಕೆ, ಕುಟುಂಬದ ಬಗ್ಗೆ ಹೇಳ್ತೀರಾ ಸ್ವಲ್ಪ? ಓಕೆ. ಸೊ ನಾನಿಲ್ಲಿ ಹುಬ್ಳಿಗೆ ಬಂದ ಮೇಲೆ ಒಂದು 5-6 ವರ್ಷ ಸೇವೆ ಮಾಡಿದ ಮೇಲೆ ದೇವರು ನನಗೆ ಒಂದು ದರ್ಶನಪೂರ್ವಕವಾಗಿ ಒಬ್ಬ ನಮ್ಮ ತಾಯಿಗೋಸ್ಕರ ಯಾವ ಪಾಸ್ಟ್ರು ಪ್ರಾರ್ಥನೆ ಮಾಡಿ ಯಾರು ನನ್ನನ್ನು ಬೈಬಲ್ ಟ್ರೈನಿಂಗ್ ಕಳಿಸಿದ್ದಾರೋ ಅದೇ ಪಾಸ್ಟ್ರು ಬಂದು, ಅಯ್ಯ ನಿನಗೆ ಮದುವೆ ಮಾಡಬೇಕೆಂಬುದಾಗಿ ವಿಚಾರ ಬಂತು, ಮತ್ತು ನೀನು ಮಿಷನರಿ ಆಗಿ ಸೇವೆ ಮಾಡ್ತಾಯಿದ್ದಿ, ಒಬ್ಬಂಟಿಗರಾಗಿ ಇರೋದು ಒಳ್ಳೆಯದಲ್ಲ ಅಂತೇಳಿ ಅವರ ಒಂದು ಸಹೋದರಿಯನ್ನು, ಒಂದು ಹುಡುಗಿಯನ್ನು ತೋರಿಸಿ ಅವ್ರ ಮುಖಾಂತರ ನಮಗೆ ಮದುವೆ ಮಾಡಿಕೊಟ್ರು. ಮದುವೆ ಆದಮೇಲೆ ದೇವರು ನಮಗೆ 3 ಹೆಣ್ಣು ಮಕ್ಕಳನ್ನು ಕೊಟ್ಟಿದ್ದಾನೆ. ಆಮೇಲೆ ಲಾಸ್ಟ್ಗೆ ದೇವರೇ 3 ಹೆಣ್ಣು ಕೊಟ್ಟಿಯಪ್ಪ, ಎಲ್ಲರೂ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಮತ್ತು ನಮ್ಮ ಸೇವೆ ಮುಂದೆ ಯಾರು ನಡೆಸ್ಬೇಕಂತೇಳಿ ಕೇಳಿದಾಗ ದೇವರು ಒಂದು ನಮ್ಮ ಅಣ್ಣವರ ಮಗಳು ಪವಿತ್ರಾತ್ಮನ ಅಭಿಷೇಕದಿಂದ ತುಂಬಿಸಲ್ಪಟ್ಟು ಪ್ರವಾದನೆ ನುಡಿತಾ ಇದ್ದಾಳೆ. ನುಡಿದು, ನೀನು ರಹಸ್ಯವಾಗಿ ಹಿಂಗೆ ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ ಗಂಡು ಮಗನಿಗೋಸ್ಕರ, ಈಗೋ ನಾನು ನಿನಗೆ ಗಂಡು ಮಗು, ನಿನಗೆ ಯಾವ ಮಕ್ಕಳನ್ನು ಕೊಡಬೇಕಂತೇಳಿ ನನಗೆ ಗೊತ್ತಿದೆ, ಆದರೆ ನೀನು ಒತ್ತಾಯ ಮಾಡಿ ಕೇಳ್ತಾ ಇರ್ಬೋದ್ರಿಂದ ನಾನು ಕೊಡ್ತೀನಿ, ಆದರೆ ನನಗಿಂತ ನನ್ನ ಸೇವೆಗಿಂತ ನಿನ್ನ ಮಗನನ್ನು ಹೆಚ್ಚಾಗಿ ಪ್ರೀತಿ ಮಾಡಬಾರ್ದು. ಹಿಂಗೆ ನೀನು ಒಪ್ಪಿದ್ರೆ ನಾನು ಕೊಡ್ತೀನಿ ಅಂತೇಳಿ ದೇವರು ಮಾತನಾಡಿದ್ದಾನೆ ಆ ಹುಡುಗಿ ಮುಖಾಂತರ. ಜಸ್ಟ್ ಶಿ ವಾಸ್ 10 years ಓಲ್ಡ್. 10 ವರ್ಷ ಹುಡುಗಿಯಲ್ಲಿ ಪವಿತ್ರಾತ್ಮನು ಇಳಿದು ಬಂದು ಪವಿತ್ರಾತ್ಮನು ಪ್ರವಾದನೆ ನುಡಿದು ನನ್ನ ಜೊತೆಗೆ ಮಾತಾಡಿದ್ದಾನೆ.
ಬಟ್ ನಾನು ರಹಸ್ಯವಾಗಿ ಪ್ರಾರ್ಥನೆ ಮಾಡ್ತಿರುವಂಥದ್ದು ಯಾರಿಗೂ ಗೊತ್ತಿಲ್ಲ, ನನ್ನ ಹೆಂಡತಿಗೂ ಗೊತ್ತಿಲ್ಲ. ಅದು ನನಗೆ ಗೊತ್ತಿತ್ತು, ದೇವ್ರಿಗೆ ಗೊತ್ತಿತ್ತು. ಆ ಪ್ರವಾದನೆ ನೋಡಿದಿರುವಂಥ ಆ ಹುಡುಗಿಗೂ ಕೂಡ ಗೊತ್ತಿಲ್ಲ. ಆ ಹುಡುಗಿ ಮುಖಾಂತರ ದೇವರು ಮಾತನಾಡಿದ್ದಾನೆ. ಅದಾದಮೇಲೆ ನಾನು ಹೇಳಿದಂಗೆ ನೀನು ಕೇಳಿದರೆ, ನನ್ನ ಮಾತಿನ ಪ್ರಕಾರ ನೀನು ನಡೆದರೆ, ಮುಂದಿನ ತಿಂಗಳ ನಾನು ನಿನ್ನ ಹೆಂಡತಿಯನ್ನು ನಾನು ಸಂಧಿಸುತ್ತೇನೆ, ನಾನು ದರ್ಶನ ಕೊಡ್ತೀನಿ, ನಿನಗೆ ಒಂದು ಗಂಡು ಮಗ ಕೊಡ್ತಾರೆ. ಆ ಗಂಡು ಮಗ ಮುಖಾಂತರ ನೀನು ನನಗೆ ಒಪ್ಪಿಕೊಂಡಿರುವಂಥ ಒಪ್ಪಂದ ಪ್ರಕಾರ ನೀನು ಅವನನ್ನು ಬೆಳೆಸಿ ನನ್ನ ಸೇವೆಗೆ ನಿಲ್ಲಿಸಬೇಕು ಅಂತೇಳಿ ದೇವರು ಕೊಟ್ಟು ಆ ಮಗನನ್ನು ಕೊಟ್ಟಿದ್ದಾನೆ. ಅದಕ್ಕೂ ಕೂಡ ಭಾಳ ಗಂಭೀರವಾದಂಥ ಶೋಧನೆ ಬಂದವು. ಆದರೂ ಕೂಡ ದೇವರು ನನ್ನ ಹೆಂಡತಿಗೆ ಕೂಡ ದರ್ಶನ ಕೊಟ್ಟು, ಯಾಕಂದ್ರೆ ಅವರು ಈ 3 ಹೆಣ್ಣು ಹುಟ್ಟುವು, ಮತ್ತು ಇದು ಹಿಂದೆ ಕಡೆ ಮತ್ತು 4ನೇದು ಹೆಣ್ಣು ಆದರೆ ಏನಾಗ್ಬೋದು ಅಂತೇಳಿ ಹಾಸ್ಪಿಟ್ಲಿಗೆ ಹೋಗಿ ಅಬಾರ್ಷನ್ ಮಾಡಿಸ್ಕೊಂಡು ಬಿಡ್ಬೇಕು ಅಂತೇಳಿ ರಹಸ್ಯವಾಗಿ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಅವರು. ದೇವರು ನನಗೆ ದರ್ಶನ ತೋರಿಸಿ ನಿನ್ನ ಹೆಂಡತಿ ಹಿಂಗೆ ವಿಚಾರ ಮಾಡ್ತಾ ಇದ್ದಾಳೆ, ಹೋಗಿ ಹೇಳು ಅಂತಂದಾನೆ. ಆಮೇಲೆ ನಾನು ಹೋಗಿ ಹೇಳಿದರೆ ಅಂತಂದ್ರೆ ಅವರು. ಆಮೇಲೆ ನಾನು ಅಂದೆ, ದೇವರೇ ಅವ್ರಿಗೆ ಕೇಳವಲ್ರ, ನೀನು ಅವ್ರಿಗೆ ದರ್ಶನ ಕೊಟ್ಟೆ, ನನಗಲ್ಲ ದರ್ಶನ ಅವ್ರಿಗೆ ಕೊಡು ಅಂತೇಳಿ ನಾ ಹೇಳಿದ ಮೇಲೆ ದೇವರು ಡೈರೆಕ್ಟ್ ಅವ್ರ ಜೊತೆಗೇ ಮಾತಾಡ್ಬಿಟ್ರು. ಒಂದು ದಿವಸ ಒಂದು ಮಗುವಿಗೆ, ಗಂಡು ಮಗುವಿಗೆ ಎತ್ಕೊಂಡು, ಸ್ವಲ್ಪ ಕಲರ್ ಕಪ್ಪಗಿದ್ದಾನೆ, ಈಗ ಅವನು ಎತ್ಕೊಂಡು ಅಡ್ಡಾಡ್ಸಾಗತ್ತೀನಿ ಅಂತೇಳಿ ಮುಂಜಾನೆ ಬಂದು ಅಲ್ಲಿಗೆ ನಾನು 21 ದಿವಸ ಉಪವಾಸ ಪ್ರಾರ್ಥನೆ ಮಾಡ್ತಾಯಿದ್ದೇನೆ ದೇವ್ರ ಸನ್ನಿಧಾನದಲ್ಲಿ. ಆ ಉಪವಾಸ ಪ್ರಾರ್ಥನೆಯಲ್ಲಿ ನನಗೆ ದೇವ್ರ ದರ್ಶನ ಕೊಟ್ಟಾನೆ, ನನ್ನ ಹೆಂಡತಿಗೆ ದೇವ್ರ ದರ್ಶನ ಕೊಟ್ಟಾನೆ. ಈಗ ಆ ಮಗ, ಹುಟ್ಟಿರುವಂಥ ಮಗ ಈಗ ಡಿಗ್ರಿ 2nd ಇಯರ್ ಓದ್ತಾ ಇದ್ದಾರೆ. ದೊಡ್ಡ ಮಗಳು BSW ಮಾಡಿ ಅವರು ಮಿಷನರಿಯಾಗಿ ಸೇವೆ ಮಾಡ್ತಾಯಿದ್ದಾರೆ. ರೀಸೆಂಟ್ಲಿ ನೇಪಾಳ, ಭೂಟಾನಲ್ಲಿ ಸೇವೆ ಮಾಡಿ ಬಂದ್ದಾರೆ. ಆ 2ನೇ ಮಗಳಿಗೆ ಮದುವೆ ಆಗಿದೆ, ಅವರು ಕೂಡ ಸೇವೆಯಲ್ಲಿ, ಪಾಸ್ಟರ್ಗೆ ಮದುವೆ ಆಗಿದೆ, ಅವರು ಕೂಡ ಸೇವೆಯಲ್ಲಿದ್ದಾರೆ. ಮತ್ತು 3ನೇ ಮಗಳು ಫಿಸಿಯೋಥೆರಪಿ ಡಾಕ್ಟ್ರ್ ಮಾಡ್ತಾಯಿದ್ದಾಳೆ. ನಮ್ಮ ಮಗ ಮಾತ್ರ ಈಗ BA ಡಿಗ್ರಿ ಮಾಡ್ತಾಯಿದ್ದಾರೆ 2nd ಇಯರ್. ಇದು ನಮ್ಮ ಫ್ಯಾಮ್ಲಿ ಇದು. ಆಮೇಲೆ ನಮ್ಮ ಚರ್ಚ್ ಹೆಸರು ಬಂದು ಗ್ರೇಸ್ಫುಲ್ ಗಾಸ್ಪಲ್ ಚರ್ಚ್. ಅದಕ್ಕಿಂತ ಮುಂಚೆ ಮಾಸ್ಟರ್ ನಿಮಗೆ ಹೇಳಲಿಕ್ಕೆ ಬಯಸ್ತಾನೆ, ಇವರ ಹಿರಿಮಗಳು ಶಾರೋನ್ ಅವಳು ಕೂಡ ಸೇವೆಯಲ್ಲಿದ್ದಾಳ್ರಿ. ಒಂದು ದಿವಸ ನಾವು ಕೂಡ ಯವನಸ್ಥ ಮಕ್ಕಳ ಮಧ್ಯದಲ್ಲಿ ವಿಶೇಷವಾಗಿ ಕೌನ್ಸಿಲಿಂಗಲ್ಲಿ ದೇವರು ಅವಳಿಗೆ ಉಪಯೋಗ ಮಾಡ್ತಿದ್ದಾನೆ ಎಂಬುದಾಗಿ ನಾನು ಕೇಳಲ್ಪಟ್ಟೆ. ಒಂದು ದಿವಸ ಯವನಸ್ಥ ಮಕ್ಕಳಿಗಾಗಿ ಒಂದು ಕೌನ್ಸಿಲಿಂಗಲ್ಲಿ ಇಲ್ಲಿಗೆ ಬಂದು ನಾವು ಅವರನ್ನು ನಮ್ಮ ವೀಕ್ಷಕರಿಗಾಗಿ ಮತ್ತು ನಮ್ಮ ಪ್ರಿಯ ದೇವಜನರಿಗಾಗಿ ನಾವು ಈ ರೀತಿಯಲ್ಲಿ ಪಾಡ್ಕಾಸ್ಟ್ ಮಾಡಲಿಕ್ಕಿದ್ದೇವೆ. ಸೊ ನಿಮ್ಮ ಒಂದು ಕುಟುಂಬದ ಬಗ್ಗೆ ಕೇಳಿ ಬಹಳ ಸಂತೋಷವಾಯಿತು ಪಾಸ್ಟರ್. ಈಗ ಸ್ವಲ್ಪದರಲ್ಲಿ ದೇವರು ನಿಮಗೆ ಕೊಟ್ಟಿರುವಂಥ ಸೇವೆಯ ಹೆಸರು ಮತ್ತು ಯಾವ ರೀತಿಯಲ್ಲಿ ದೇವರು ನಿಮಗೆ ಉಪಯೋಗ ಮಾಡ್ತಾನೆ, ಅದಕ್ಕಿಂತ ಮುಂಚೆ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ರೀ, ಅಂತಾರಾಷ್ಟ್ರ ಮಟ್ಟದಲ್ಲಿ ದೇವರು ಇವರನ್ನು ಉಪಯೋಗ ಮಾಡ್ತಾ ಇದ್ದಾನೆ. ಆ ಒಂದು ವಿಷಯದಲ್ಲಿ ಕೆಲವು ವಿಷಯಗಳನ್ನು ನಮಗೆ ಹೇಳ್ರಿ. ಓಕೆ, ಆ್ಯಕ್ಚುಲಿ ನಮ್ಮ ಸೇವೆ ಫಸ್ಟ್ ಆಫ್ ಆಲ್ ಮಿಷನರಿ ಸೇವೆ ಮಾಡ್ತಾ ಮತ್ತು ದೇವ್ರ ದರ್ಶನ ಕೊಟ್ಟಿದ ಮೇಲೆ ದರ್ಶನದ ಪ್ರಕಾರ ಚರ್ಚ್ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಿದ್ದೇವೆ. ಆ ಚರ್ಚ್ ಮಿನಿಸ್ಟ್ರಿ ಆದಮೇಲೆ ಮತ್ತು ದೇವರು ಅನಾಥ ಮಕ್ಕಳ ಪರಿಚರ್ಯ ಮಾಡಬೇಕು ಅಂತೇಳಿ ಅದನ್ನು ಕೂಡ ತೋರಿಸಿದ್ದಾನೆ. ನಾವು ಅನಾಥ ಮಕ್ಕಳ ಆರ್ಫನೇಜು ಕೂಡ, ಅನಾಥಾಶ್ರಮ ಕೂಡ ಪ್ರಾರಂಭ ಮಾಡಿದ್ದೇವೆ. ಅದು ಆ ಸೇವೆ ಕೂಡ ನಡೀತಾ ಇದೆ. ಇದು ಅಲ್ಲದೆ ಕೆಲವು ವಿಷಯಗಳಲ್ಲಿ ನಾವು ಸೋತು ಹೋಗುವಂಥ ಪರಿಸ್ಥಿತಿ ಬಂದಾಗ ಹಲವಾರು ವಿಷಯಗಳು, ಅಂದರೆ ಸೇವೆ ಅಂತಂದರೆ ಎಲ್ಲ ಸೇವಕರಿಗೆ ಒಂದೊಂದು ಅನುಭವ ಇರುತ್ತೆ. ಸೇವೆಯಲ್ಲಿ ಹೆಚ್ಚು ಕಡಿಮೆ ತಾರಸ್ತಾಯಿ ಎಲ್ಲ ನಡೀತಾ ಇರ್ತವೆ. ಆದರೆ ನಮಗೂ ಕೂಡ ಅಂಥ ಸಂಘಟನೆಗಳು ಬಂದಾಗ, ಅಂಥ ಸಮಸ್ಯೆಗಳು ಬಂದಾಗ ದೇವರೊಂದು ದರ್ಶನ ತೋರಿಸಿ, ಒಂದು ಅದ್ಭುತಕರವಾದಂಥ ದರ್ಶನ, ಅಂದರೆ ಅನಾಥ ಮಕ್ಕಳ ವಿಷಯದಲ್ಲಿ, ಸೇವೆ ವಿಷಯದಲ್ಲೂ ಭಾಳ ಸೋತು ಬಿಟ್ಟವನಾಗಿ ಈ ಸೇವೆ ಬೇಡಯ್ಯ ನನಗೆ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರು ನನಗೆ ಕೊಲಸದವ್ರಿಗೆ ಬರೆದಂಥ ಪತ್ರಿಕೆ 2ನೇ ಸಂಧಿ 24ನೇ ವಚನ ತೋರಿಸಿ ನನಗೆ ದೇವರು ಮಾತನಾಡಿದ್ದಾನೆ. ಈಗ ನಾನು ಶ್ರಮೆ ಪಡ್ತಾ ಇರುವಂಥ ಶ್ರಮೆಗಳಲ್ಲಿ ಸಂತೋಷ ಪಡುತ್ತಾ ಕ್ರಿಸ್ತನು
ತನ್ನ ಶರೀರವೆಂಬ ಸಭೆಗೋಸ್ಕರ ಆತನು ಶ್ರಮೆಪಟ್ಟು ಆತನು ಒಂದು ವೇಳೆ ಉಳಿಸಿರುವಂಥದ್ದು ಏನಾದರೂ ಉಳಿದರೆ ಅದನ್ನು ಸಂಪೂರ್ತಿ ಮಾಡುವುದಕ್ಕಾಗಿ ನನ್ನ ದೇಹದಲ್ಲಿ ಅವುಗಳನ್ನು ನಾನು ಪೂರೈಸುವುದಕ್ಕೆ ನಾನು ಪ್ರಯಾಸ ಪಡ್ತಾ ಇದ್ದೇನೆ ಎಂಬುದಾಗಿ ಅಪೊಸ್ತಲನಾದಂಥ ಪೌಲನು ಒಂದು ಮಾತು ಹೇಳ್ತಾನೆ. ಆ ಮಾತನ್ನು ದೇವರು ನನಗೆ ತೋರಿಸಿ, ನಾನು ಇಡೀ ಜಗತ್ತಿಗೋಸ್ಕರ ನಾನು ಎಷ್ಟೋ ಶ್ರಮೆ ಪಟ್ಟೀನಿ, ನನ್ನ ಪ್ರಾಣ ಕೊಟ್ಟೀನಿ, ಆದರೆ ನೀನು ಅಷ್ಟೇನೂ ಶ್ರಮೆ ಪಟ್ಟಿಲ್ಲ, ಅಷ್ಟೇನು ಪ್ರಾಣ ಕೊಟ್ಟಿಲ್ಲ. ನಾನು ಸಣ್ಣ ಕೆಲಸ ಒಪ್ಪಿಸಿದ್ದೆ, ನನ್ನ ಸೇವೆ, ಅದಕ್ಕೂ ಕೂಡ ನಾನೇನೋ ಭಾಳ ಕಷ್ಟಪಡ್ತಾ ಇದ್ದೀನಿ ಎಂಬುದಾಗಿ ನನಗೆ ನೀನು ಹೇಳ್ತಾ ಇದೀಯಾ ಅಂಥೇಳಿ ಸೀಮೋನ್, ಕುರೇನಿಯನಾದ ಸೀಮೋನನ ಬಗ್ಗೆ ತೋರಿಸಿ ದೇವರು ಆ ಶಿಲುಬೆಯ ಮರಣವನ್ನು ಹೊಂದೋಕ್ಕಿಂತ ಮುಂಚೆ ನಾನು ಶಿಲುಬೆಯನ್ನು ಹೊತ್ಕೊಂಡು ಹೋಗ್ತಾ ಇರುವಾಗ ನನ್ನ ಸುತ್ತಲೂ ಅನೇಕ ಯಹೂದ್ಯರಿದ್ದರು. ಆದರೆ ಯಹೂದ್ಯರಿಗೆ ಯಾರಿಗೂ ಕೂಡ ನನ್ನ ಶಿಲುಬೆಯ ಭಾರವನ್ನು ಹೊತ್ತುಕೊಳ್ಳುವುದಕ್ಕೆ ಯಾರಿಗೂ ಅವಕಾಶ ಸಿಗಲಿಲ್ಲ, ಅಪರ್ಚುನಿಟಿ ಸಿಗಲಿಲ್ಲ. ಆ ಅನ್ಯನಾಗಿರುವಂಥ ಸೈಮನ್ ಕ್ಯುರೇನಿಯಸ್ ಆತನಿಗೆ ಸಿಕ್ಕಿದೆ. ಹಾಗೆ ನೀನು ಹೇಳ್ತಾ ಇದೀಯಾ, ದುಡ್ಡಿದ್ದವ್ರಿಗೆ ಯಾಕೆ ಕೊಟ್ಟಿಲ್ಲ, ನನಗೆ ಯಾತಕ್ಕೆ ಕೊಡ್ತಾ ಇದ್ದೀ ಈ ಕಷ್ಟಗಳು, ಈ ಶ್ರಮೆ ಅಂತೇಳಿ ನೀನು ಹೇಳ್ತಾ ಇದೀಯಾ. ನನ್ನ ಶ್ರಮೆಗಳಲ್ಲಿ ಪಾಲುಗಾರನಾಗುವುದಕ್ಕಾಗಿ, ನನ್ನ ಶ್ರಮೆಗಳಲ್ಲಿ ನೀನು ಕೂಡ ರುಚಿ ನೋಡಿ ನನ್ನ ಮಹಿಮೆಯನ್ನು ನೋಡುವುದಕ್ಕಾಗಿ ನಾನು ನಿನಗೊಂದು ಅನುಭವ ಕೊಡ್ತಾ ಇದ್ದೀನಿ, ಇದರಲ್ಲಿ ನೀನು ಸಂತೋಷ ಪಡಬೇಕು ಎಂಬುದಾಗಿ ದೇವರು ನನಗೆ ತಿಳಿಸಿದ ಮೇಲೆ, ಆಯ್ತಪ್ಪ ನೀನು ಹಾಗೆ ತಿಳಿಸುವುದಾದರೆ ನನಗೆ ಒಳ್ಳೆ ಆರೋಗ್ಯ ಕೊಡು, ಕೃಪೆ ಕೊಡು, ನಾನು ನಿನ್ನ ಸೇವೆ ಮಾಡ್ತೀನಿ ಅಂತೇಳಿ ತೀರ್ಮಾನ ಮಾಡಿದೆ. ಆಮೇಲೆ ಅನಾಥ ಮಕ್ಕಳ ವಿಷಯದಲ್ಲಿ ಒಂದು ಭಯಂಕರ ಸಂಘಟನೆ ಆಯಿತು, ಇದು ಹೇಳಲೇಬೇಕು. ಯಾಕಂದರೆ ಭಾಳಷ್ಟು ಮಂದಿಗೆ ಬರೇ ನಮಗೊಬ್ಬರಿಗೆ ಅಲ್ಲ, ಇವ್ರಿಗೊಬ್ಬರಿಗೆ ಅಲ್ಲ, ಈ ಸಾಕ್ಷಿಯನ್ನು ಕೇಳ್ತಿರುವಂಥ ನಿಮ್ಮನ್ನು ಕೂಡ ದೇವರು ಪ್ರೀತಿ ಮಾಡ್ತಾ ಇದ್ದಾನೆ. ನಮ್ಮ ಪ್ರಾರ್ಥನೆ ಕೇಳಿರುವಂಥ ದೇವರು ನಿಮ್ಮ ಪ್ರಾರ್ಥನೆ ಕೂಡ ಕೇಳ್ತಾನೆ ಅನ್ನುವಂಥ ಒಂದು ಧೈರ್ಯ ನಿಮಗೆ ಕೊಡಬೇಕೆಂಬುದಾಗಿ ನಾನು ಈ ಸಾಕ್ಷಿಯನ್ನು ಹಂಚಿಕೊಳ್ಳೋದಕ್ಕೆ ಬಯಸುತ್ತೇನೆ. ಅನಾಥ ಮಕ್ಕಳು ಒಂದು 3 ದಿವಸ ಉಪವಾಸ ಇದ್ದರು. ಅವರು ಅಂದರೆ ಅದೇನಂತಾರೆ, ಉಪವಾಸ ಅಂತಂದರೆ ಜಬರ್ದಸ್ತಿ, ಅವರಿಗೆ ಊಟ ಇಲ್ಲ, ಏನಿಲ್ಲ, ಎಲ್ಲ ರೇಷನ್ ಎಲ್ಲ ಖಾಲಿ ಆಯಿತು. ಕೇರ್ ಟೇಕರು ಕೂಡ ಅವರು ಏನು ಮಾಡಬೇಕು ಗೊತ್ತಾಗವಲ್ತು. ನಮ್ಮ ಮನೆಯಲ್ಲಿರುವಂಥದ್ದನ್ನು ಕೂಡ ಎಲ್ಲ ಕೊಟ್ಟಾಯಿತು, ಏನಿಲ್ಲ. ಆಮೇಲೆ ಒಂದು ದಿವಸ ಬಂದರು ಅನಾಥ ಮಕ್ಕಳು ಶಾಲೆಗೆ ಹೋಗ್ತಾ ಹೋಗ್ತಾ, ಡ್ಯಾಡಿ ನಾವು ಊಟ ಮಾಡಿ 3 ದಿವಸ ಆಗೈತೆ ರೀ, ಗಂಜಿ ಕೊಡಲ್ಲ ನಾವು ಕುಡಿಲಿಕ್ಕೆ, ನಾವು ಶಾಲೆಗೆ ಹೋಗ್ತಾ ಇದ್ದೀವಿ, ಹೇಗಾದರೂ ಶಾಲೆಯಲ್ಲಿ ಅಕ್ಷಯ ಪಾತ್ರ ಊಟ ಕೊಡ್ತಾರೆ ಮಧ್ಯಾಹ್ನ, ಅದನ್ನು ಅಲ್ಲಿ ಕೊಡ್ತಾರೆ, ಅದನ್ನು ನಾವು ಅಲ್ಲಿ ತಿಂತೀವಿ. ಆದರೆ ಮನೆಗೆ ಬಂದ ಮೇಲೆ ನಮಗೆ ನಾಷ್ಟ ಇಲ್ಲ, ಊಟ ಇಲ್ಲ. ಅದಕ್ಕೆ ಆಂಟಿ ಹೇಳಿದರು, ಸಂಜೆಗೆ ಏನಾದರೂ ಮಾಡಿ ಅಕ್ಕಿ ತರಬೇಕಂತೇಳಿ ಹೇಳಿದರು ಅಂತಂದರು. ಅಲ್ಲಿಗೆ ಒಂದು 3 ತಿಂಗಳಾಯಿತು, ನಮ್ಮ ಮನೆಯಲ್ಲಿ ಕರೆಂಟ್ ಫೀಸ್ ತುಂಬಲಿಲ್ಲ ಅಂತೇಳಿ ಫೀಸ್ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಕತ್ಲದಲ್ಲಿದ್ದೀವಿ ಒಂದು 3 ತಿಂಗಳ. ಇಂಥ ಕಂಡೀಷನ್ನಲ್ಲಿ ಅನಾಥ ಮಕ್ಕಳಿಗೆ ಏನಿಲ್ಲ, ನಮಗೂ ಏನಿಲ್ಲ. ಯಾರಿಗಾದರೂ ಒಂದು ವೇಳೆ, ಯಾಕಂತಂದ್ರೆ ನಾವು ಬರೀ ಪ್ರಾರ್ಥನೆ ಮೇಲೆ ನಿಲ್ಲುವಂಥ ವ್ಯಕ್ತಿಗಳು, ಯಾರಿಗಾದರೂ ಹೋಗಿ ಕೇಳಿದರೆ ಅವಮಾನ ಆಗ್ತದೆ ಅಂತೇಳಿ ಯಾರಿಗೂ ಕೂಡ ಬಾಯ್ಬಿಟ್ಟು ಕೇಳುವಲ್ಲ, ನಾವು ಪ್ರಾರ್ಥನೆ ಮಾಡ್ತಾಯಿದ್ದೇವೆ. ಅವತ್ತು ಆ ಮಕ್ಕಳು ಯಾವಾಗ ಹಂಗೆ ಕೇಳಿದ್ರಲ್ಲ, ನನಗೆ ಭಾಳ ಬೇಸರ ಆಯಿತು. ನನಗೆ ನನ್ನ ಸಣ್ಣದ ಒಂದು ಆಫೀಸ್ ರೂಮ್ ಇತ್ತು, ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ಯಾರು ಬಂದ್ರೂ ನನಗೆ ಡಿಸ್ಟರ್ಬ್ ಮಾಡೋಕೆ ಹೋಗ್ಬೇಡ್ರಿ, ನಾನು ಪ್ರೇಯರ್ ಮಾಡ್ಕೋಬೇಕು ಅಂತಂದೆ. ಒಳಗಡೆ ಹೋಗಿ ಭಯಂಕರ ಹೊತ್ತು ನಾನು 11 ಗಂಟೆಗೆ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. 11 ಗಂಟೆಗೆ ಮೊಣಕಾಲೂರಿ ಪ್ರಾರ್ಥನೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ದೇವರೇ, ಜಾರ್ಜ್ ಮುಲ್ಲರ್ಗೆ ಅನಾಥ ಮಕ್ಕಳನ್ನು ಸಾಕುವಾಗ ಊಟ ಇಲ್ಲ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಅವರಿಗೆ ನೀನು ಅನೇಕ ಜನರನ್ನು ನೀನು ಪ್ರೇರೇಪಣೆ ಮಾಡಿ ಅವ್ರಿಗೆ ಊಟ ಕಳಿಸಿದ್ದಿ. ಅಂಥ ಭಕ್ತ, ದೊಡ್ಡ ಭಕ್ತ ನಾನಲ್ಲ, ಆದರೆ ಏನೋ ನೀನು ಕೊಟ್ಟಿರುವಂಥ ದರ್ಶನದ ಪ್ರಕಾರ ನಾನು ಮಾಡ್ತಾಯಿದ್ದೀನಿ. ಸಹೋದರ ಭಕ್ತ ಸಿಂಗ್ ಅವರು ಊಟ ಇಲ್ಲದಾಗ ಅನಾಥ ಮಕ್ಕಳಿಗೆ ಅವರು ಸಾಕಬೇಕಂತೇಳಿ ಪ್ರಾರ್ಥನೆ ಮಾಡ್ತಿರುವಾಗ ಅವ್ರಿಗೂ ಕೂಡ ಅನೇಕ ಅದ್ಭುತ ಕಾರ್ಯಗಳನ್ನು ನೀನು ಮಾಡಿದ್ದೀಯ ಎಂಬುದಾಗಿ ನಾನು ಸಾಕ್ಷಿ ಕೇಳಿದ್ದೆ. ಅಂಥ ಭಕ್ತ ನಾನಲ್ಲ, ಒಂದು ಸಣ್ಣ ಸೇವಕಪ್ಪ. ನೀನೇನು ದರ್ಶನ ಕೊಟ್ಟಿದ್ದೀನಿ, ನಾನೇನೋ ಮಾಡ್ತಾಯಿದ್ದೀನಿ, ನನ್ನ ಕೈಲಿಂದ ಏನಲ್ಲ. ಆದರೆ ಇವತ್ತು ಈ ದರ್ಶನ ನೀನೇ ಕೊಟ್ಟಿದ್ದೀಯ ಎಂಬುದಾಗಿ ನನಗೆ ರುಜುಪಡಿಸುವುದಕ್ಕೆ, ದೃಢೀಕರಣೆ ಮಾಡುವುದಕ್ಕೆ, ಮತ್ತು ಈ ಹುಬ್ಳಿಗೆ ಕರ್ಕೊಂಡು ಬಂದು ನನಗೆ ಸೇವೆ ಒಪ್ಪಿಸಿದಾತನು ನೀನೇ ಎಂಬುದಾಗಿ ನನಗೆ ದೃಢೀಕರಣೆ ಬೇಕು. ಯಾಕಂತಂದರೆ 4-5 ಲಕ್ಷ ನಾನು
ಉದುರಿ ತೊಗೊಂಡು ಬಂದುಬಿಟ್ಟೆ. ನಾನು ಎಲ್ಲ ಕಡೆ ಸಾಲ ಮಾಡಿದೆ, ಎಲ್ಲರ ಕಡೆ. ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ, ದುಡ್ಡು ಕೊಡಲಿಕ್ಕೆ ದುಡ್ಡಿಲ್ಲ ನನ್ನ ಕಡೆ. ಹೆದರ್ತಾ ಇದ್ದೀನಿ ಯಾರು ಫೋನ್ ಆದರೂ ಎಬ್ಬಿಸ್ಬೇಕಂತಂದರೆ. ಅಂಥ ಟೈಮ್ನಲ್ಲಿ ನಾನು ಕಣ್ಣೀರು ಬಿಟ್ಟು 11 ಗಂಟೆಗೆ ಮೊಣಕಾಲೂರಿ ದೇವ್ರಿಗೆ ನಾನು ಏನೇನೋ ಪ್ರಾರ್ಥನೆ ಮಾಡಿ ಹೇಳಿ ಲಾಸ್ಟ್ಗೆ ಅಂದಿನ, ದೇವರೇ ಇವತ್ತು ಸಾಯಂಕಾಲ ನೀನು ಅನಾಥ ಮಕ್ಕಳಿಗೆ ಊಟ ಕಳಿಸ್ಕೊಡ್ಲಿಲ್ಲ ಅಂತಂದರೆ ಮತ್ತು ನನ್ನ ತೀರ್ಮಾನ ಇದೆ, ಇಷ್ಟೆಲ್ಲ ಸಾಲ ಮಾಡಿನಲ್ಲ, ಇನ್ನೊಂದು 50 ರೂಪಾಯಿ ಎಲ್ಲಾದರೂ ಸಾಲ ಮಾಡ್ತೀನಿ, ಒಂದು ಪಾಯ್ಸನ್ ಬಾಟಲ್ ತೊಗೊಂಡು ಬಂದು ನಂದು ಇಲ್ಲೇ ಹಣ್ಣು ಮಾಡ್ಕೊಂಡ್ಬಿಡ್ತೀನಿ. ನನಗೆ ಸಾಕಾಗ್ಬಿಟ್ಟೈತಿ ಅದು, ಈ ಸೇವೆನೇ, ನನಗೆ ಈ ಕಷ್ಟಗಳು ನನಗೆ ಬೇಡಪ್ಪ ಅಂತೇಳಿ ನಾನು ಪ್ರೇಯರ್ ಮಾಡ್ತಾಯಿದ್ದೀನಿ. ಪ್ರೇಯರ್ ಮಾಡಿ ನಾನು ಏನೇನು ಹೇಳಬೇಕು ಎಲ್ಲ ಹೇಳಿ ಮುಗಿಸೋದ್ರೊಳಗಡೆ 4:15 ಆಯಿತು. 11 ಗಂಟೆಗೆ ಮೊಣಕಾಲೂರಿನಿ ಪ್ರೇಯರ್ ಎಲ್ಲ ಮಾಡಿ ಮುಗಿಸೋದ್ರೊಳಗಡೆ 4 ಗಂಟೆ ಆಯಿತು. ಆಮೇಲೆ ಪ್ರಾರ್ಥನೆ ಮುಗಿಸಿ ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ ಅಂತಂದರೆ ನನ್ನ ಮೊಬೈಲ್ ರಿಂಗ್ ಆಗ್ತಾಯಿದೆ. ನಾನು ಓಪನ್ ಮಾಡಿ ನೋಡಿದೆ, ಅದು ಮೋಟ್ರಾಲೋ ಸೆಟ್, ನಂದು ಕೀಪ್ಯಾಡ್ ಸೆಟ್. ನೋಡಿದ ಮೇಲೆ ಅನ್ನೋನ್ ನಂಬರ್ ಅಂತ ಬಂದಿತ್ತು. ನನಗೇನಿತ್ತು ಅಂತಂದರೆ, ಈ ಉದುರಿ ತೊಗೊಂಡು ಬಂದಿನಲ್ಲ ಸಾಲಗಾರರು ಫೋನ್ ಮಾಡ್ತಾ ಇರ್ಬೋದು. ನಾರ್ಮಲ್ ಫೋನು ಎತ್ತಿದೆ ಮಾಡಿದರೆ ಎತ್ತುವಲ್ಲ ಇವನು ಅಂತೇಳಿ ಈ ಬೇರೆ ಹೊಸ ನಂಬರ್ಲಿಂದ ಮಾಡ್ತಾ ಇರ್ಬೋದು ಅಂತೇಳಿ ಎರಡು ರಿಂಗ್ ಆಯಿತು, ಎತ್ತಲಿಲ್ಲ. ಮೂರನೇ ರಿಂಗ್ ಆಗ್ತಾಯಿದೆ. ನೋಡೋಣ ಏನೋ ಎತ್ತೋಣ ಅಂತೇಳಿ ನಾನು ಎತ್ತಿದ್ದೆ. ಏನು ಸಾರ್ ಫೋನ್ ಮಾಡಿದ್ರಿ ಎತ್ತವಲ್ರಿ ನೀವು ಅಂತಂದ್ರೆ, ಸಾರಿ ಸರ್ ಪ್ರೇ ಮಾಡ್ಕೊಳ್ತಾ ಇದ್ದೀನಂತ ಹೇಳಿದೆ. ಹೌದಾ, ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಅಂತಂದರು. ಸರ್ ಯಾರು ಮಾತಾಡ್ತಾ ಇದ್ದೀರಿ ಅಂತ ಕೇಳಿದೆ ನಾನು. ಏನ್ರಿ ನನ್ನ ನಂಬರ್ ಫೀಡ್ ಇಲ್ವಾ ನಿಮ್ಮ ಮೊಬೈಲ್ನಲ್ಲಿ ಅಂತ ಕೇಳಿದ್ರು. ಎಲ್ರಿ ಮೊಬೈಲ್ ಸ್ವಲ್ಪ ಇದಾಗೈತಿ ಅಂತಂದೆ. ಹೌದಾ, ಐ ಆಮ್ ಮಿಸ್ಟರ್ ಲೂರ್ತಿ ಸ್ವಾಮಿ ಸ್ಪೀಕಿಂಗ್ ಫ್ರಮ್ ರೈಲ್ವೆ ಸಂಘ ಯೂನಿಯನ್ ಅಂತಂದ್ರು. ಸರ್ ಹೇಳ್ರಿ ಅಂತಂದೆ. ಅಲ್ಲ ನೀವೇನು ಅನಾಥಾಶ್ರಮ ಸ್ಟಾರ್ಟ್ ಮಾಡಿದ್ರಿ ಅಂತಲ್ಲ ಅಂತಂದ್ರು. ಹೌದ್ರಿ ಅಂತಂದೆ. ಏನಿಲ್ಲ, ಇಲ್ಲೇ ನಾವು ಡ್ಯೂಟಿ ಮುಗಿಸ್ಕೊಂಡು ಚಹಾ ಕುಡಿಯೋಣ ಅಂತೇಳಿ ನಾವು ಕೇಶವಪುರ ಸರ್ವೋದಯ ಹೋಟೆಲ್ಗೆ ಬಂದೀವಿ, ಚಹಾ ಕುಡ್ದೀವಿ. ಗಾಂಧಿ ಪಾಸ್ಟ್ರ್ ಏನು ಮಾಡ್ತಾಯಿದ್ದಾರೆ ಅಂತೇಳಿ ನಾನು ನಿಮ್ಮ ಸ್ನೇಹಿತರಿಗೆ ಕೇಳಿದ್ದೆ, ಅದೇ ನಿಮ್ಮ ಮನೆ ಮಾಲಕರಿಗೆ. ಅವರಂದರು, ಏನು ನೀವು ಅನಾಥಾಶ್ರಮೇನೋ ಸ್ಟಾರ್ಟ್ ಮಾಡಿದ್ರಿ, ಅನಾಥ ಮಕ್ಕಳನ್ನು ಸಾಕ್ತಾಯಿದ್ದೀರಿ ಅಂತ ಹೇಳಿದರು. ಇಮಿಡಿಯೇಟ್ಲಿ ನನಗೆ ಎದಕ್ಕೋ ಪ್ರೇರೇಪಣೆ ಬಂತು. ಅದಕ್ಕಾಗಿ ಒಂದು 50 kg ಅಕ್ಕಿ ತೊಗೊಂಡಿನಿ, ಒಂದು 5 kg ಎಣ್ಣೆ ತೊಗೊಂಡಿನಿ, ಒಂದು 5 kg ತೊಗರಿಬೇಳೆ ತೊಗೊಂಡಿನಿ. ಅದಕ್ಕೆ ತಂದು ಕೊಡೋಣ ಅಂತೇಳಿ ಫೋನ್ ಮಾಡತ್ತೀನಿ, ನೀವು ಎಬ್ಬಿಸವಲ್ರು ಅಂತಂದ್ರೆ ನನ್ನ ಮೈಂಡ್ ಬ್ಲಾಕ್ ಆಗಿಬಿಡೈತಿ. ಇದು ಏನು ಈ ಟೈಪ್ ದೇವ್ರಿಗೆ ಕೇಳ್ಬಿಟ್ಟನಲ್ಲ ಅಂತೇಳಿ ಆಮೇಲೆ ಅವರು ಒದರ್ತಾ ಇದ್ದಾರೆ. ಹಲೋ ಅಂತಂದ್ರು. ಸರ್ ಕೇಳಿಸ್ತಾ ಇದೆ ಅಂತ. ಮತ್ತು ಯಾಕೆ ಮಾತಾಡುವಲ್ರಿ ಅಂತ ಹೇಳ್ರಿ, ಇಲ್ಲಿ ಒಂದು ಸಾಕ್ಷಿ ಐತೆ ಅಂತಂದೆ. ಏನದು ಸಾಕ್ಷಿ ಅಂತಂದ್ರೆ ನೀವು ಬರ್ರಿ ಅಂತಂದೆ. ಎಲ್ಲದಿರಿ ಅಂತ ಕೇಳಿದ್ರು ಅವರು. ಮನೆಯಾಗ ಅದೀನಿ ರೀ ಅಂತಂದೆ. ಆಯಿತು ನಾವು ಅಲ್ಲಿಗೆ ಬರ್ತಾಯಿದ್ವಿ ಅಂತೇಳಿ ಸೀದಾ ಅವರು ಒಂದು LML ವೆಸ್ಪ ಮೇಲೆ 50 kg ಅಕ್ಕಿ, 2 ಪ್ಯಾಕೆಟ್ ಎಣ್ಣೆ ಎಲ್ಲ ತೊಗೊಂಡು ಬಂದು ಏನು ಸಾಕ್ಷಿ ಅದಂತ ಕೇಳಿದ್ರು. ಎಲ್ಲ ಅನಾಥ ಮಕ್ಕಳಿಗೆ 3 ದಿವಸದಿಂದ ಊಟ ಇಲ್ಲ, ನಾನು ಇವತ್ತು ಮುಂಜಾನೆ 11 ಗಂಟೆಗೆ ಮೊಣಕಾಲೂರು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ದೇವರೇ ಮಕ್ಕಳಿಗೆ ಊಟ ಇಲ್ಲ, ಉಪವಾಸ ಅದಾರೆ, ನೀನು ಆಹಾರ ಕಳಿಸ್ಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಅಂತ ಅವ್ರಿಗೆ ಹೇಳಿದಾಗ ಅವ್ರು ಕಣ್ಣೀರು ಬಿಟ್ರು. ದೇವ್ರು ಈ ಥರ ಕೂಡ ಪ್ರಾರ್ಥನೆ ಹೇಳ್ತಾರೆ ಅಂತಂದ್ರು. ಮತ್ತು ಕೇಳ್ಯಾನಲ್ರಿ ಅಂತಂದೆ. ನಾನಂತೂ ನಿಮಗೆ ಫೋನ್ ಹಚ್ಚಿಲ್ಲ ಅಂತಂದ್ರೆ. ಹೌದ್ರಿ, ಇದು ಆಶ್ಚರ್ಯ ಐತಲ್ಲ ಅಂತೇಳಿ ಅವ್ರು ಅಂದರು. ಆಯಿತು ಮಕ್ಕಳೆಲ್ಲ ಅದಾರ ಅಂತಂದ್ರು. ಸರ್ ಇಲ್ಲೇ ಬರ್ನ ಕಲ್ಯಾಣ ಮಂಟಪ ಐತಿ, ಅಲ್ಲಿ ಬಾಜುಕ್ಕೆ ರೆಂಟೆಡ್ ಹೌಸ್ನಲ್ಲಿ ಅದಾರೆ ಅಂತಂದರೆ. ಸರಿ ನೀವು ಪ್ರೇಯರ್ ಮಾಡಿರಿ, ನಾನು ಹೋಗಿ ಕೊಟ್ಟು ಬರ್ತೀನಿ ಅಂತೇಳಿ ಅವ್ರು ತೊಗೊಂಡೋಗಿ ಪ್ರಾರ್ಥನೆ ಮಾಡಿಸ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ನನ್ನ ಮನಸ್ಸಿನಲ್ಲಿ ಇವರಂಥ ಮನುಷ್ಯರಪ್ಪ, ಇಲ್ಲೇ ಕೊಟ್ಟರೆ ಅರ್ಧ ನಾವು ತೊಗೊಂಡು ಅರ್ಧ ಮಕ್ಕಳಿಗೆ ಕೊಡ್ಬೋದಲ್ಲ ಅಂತೇಳಿ ವಿಚಾರ. ದೇವರಂದನ ಏನದ, ಅದು ಅನಾಥ ಮಕ್ಕಳಿಗೆ ಕೊಟ್ಟಿದ್ದದ, ಅವ್ರಿಗೆ ಕೊಟ್ಟಿದ್ದು ನೀ ಎಂಜಲಿ ತಿಂತಿ, ಅವ್ರದ್ದು ಮೂಡ್ತಿ. ನೀ ಏನಾದರೂ ಅನಾಥೇನ, ನಿನ್ನ ಮಕ್ಕಳೇನಾದರೂ ಅನಾಥರೇನು ಅಂತ. ಮತ್ತು ನಂದು ಪರಿಸ್ಥಿತಿ ಹಂಗಾಯ್ತಲ್ಪ ಅಂತಂದೆ ನಾನು. ನೀ ಪ್ರೇಯರ್ ಮಾಡ್ಕೊ, ಅವ್ರಿಗೋಸ್ಕರ ಪ್ರೇಯರ್ ಮಾಡಿದ್ದು ಕೊಟ್ಟೇನೆ, ಈಗ ನಿನಗೋಸ್ಕರ ನೀ ಪ್ರೇಯರ್ ಮಾಡ್ಕೊ, ನಾ ಕೊಡ್ತೀನಿ ಅಂತಂದ. ಮತ್ತು ಮೊಣಕಾಲೂರು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಲ್ಲೇ. ಇದು 5 o'clockಗೆ ಒಂದು
ನನ್ನ ವಾಲ್ ಮೇಲೆ, ಗೋಡೆ ಮೇಲೆ ಮಿಸ್ಟರ್ ಲಾಜರ್ ಆನಂದ್ ಅಂತೇಳಿ ಸ್ಕ್ರೋಲಿಂಗ್ ನಡೀತಾ ಇದೆ ಗೋಡೆ ಮೇಲೆ. ಈ ವ್ಯಕ್ತಿಗೆ ನಾನು ಮಾತಾಡ್ತಾ ಇದ್ದೀನಿ, ಈ ವ್ಯಕ್ತಿ ಜೊತೆಗೆ ನೀನು ಕಾಂಟ್ಯಾಕ್ಟ್ ಮಾಡು ಅಂತಂದ. ಅವ್ರಿಗೆ ಏನೋ ಒಂದು 10 ವರ್ಷ ಹಿಂದೆ ಅವ್ರಿಗೆ ಭೇಟಿಯಾಗಿ, ಅಂದ್ರೆ ಅವ್ರು ನನಗೆ ಭೇಟಿಯಾಗಿ ಪ್ರಾರ್ಥನೆ ಮಾಡಿಸ್ಕೊಂಡು ಒಂದು 5,000 ರೂಪಾಯಿ ಕಾಣಿಕೆ ಕೊಟ್ಟು ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟಾರೆ. ಅದನ್ನು ದೇವರು ತೋರಿಸ್ತಾ ಇದ್ದಾನೆ ಆಫ್ಟರ್ 10 ಇಯರ್ಸ್. ಅದು ಎಲ್ಲೈತೆ ಅಂತೇಳಿ ನಾನು ಎಲ್ಲ ಹುಡುಕಾಡಿದ್ರೆ ಸಿಕ್ಕೈತಿ. ಸಿಕ್ಕಿದ ಮೇಲೆ ಆ ನಂಬರ್ಗೆ ಟ್ರೈ ಮಾಡಿದ್ರಿ, ಈ ನಂಬರ್ ಕೆಲಸ ಮಾಡವಲ್ತಂತ ಬಂತು. ಬೇಜಾರಾಯಿತು. ಅಂಥೇಳಿ ನನ್ನ ಕಾರ್ಡ್ ಹಂಗೆ ಚೆಲ್ಲಿದ ಮೇಲೆ ಇನ್ನೂ ಅದು ಮೊಬೈಲ್ನಲ್ಲಿದೆ ಆ ಕಾರ್ಡು ಕೂಡ. ಆಮೇಲೆ ದೇವರು ಮತ್ತೆ ನನ್ನ ಜೊತೆಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಯಾತಕ್ಕಪ್ಪ ಅಷ್ಟು ಬೇಜಾರಿದೆ? ಅದೇ ಕಾರ್ಡ್ನಲ್ಲಿ ಒಂದು ಲ್ಯಾಂಡ್ಲೈನ್ ನಂಬರ್ ಐತೆ ನೋಡು ಅಂತಂದಾನೆ. ಆಮೇಲೆ ಅದನ್ನು ತಿರುಗಿಸಿ ನೋಡಿದಾಗ ಬೊಂಬೈದು ಲ್ಯಾಂಡ್ಲೈನ್ ನಂಬರ್ ಇದೆ. ಆ ಲ್ಯಾಂಡ್ಲೈನ್ ನಂಬರ್ಗೆ ನಾನು ಫೋನ್ ಮಾಡಿದ ಮೇಲೆ ಅವ್ರಂದ್ರೆ ಕೌನೆ ಅಂತಂದರು. ಅಮ್ಮ ಮೇ ಫಾಸ್ಟ್ ಗಾಂಧಿ ಬಾತ್ ಕರ್ರ ಅಂತಂದು. ಬೋಲಿ ಅಂಕಲ್ ಅಂತಂದ್ರು. ಅಮ್ಮ ಈಜಿಟ್ ಲಾಜರ್ ಆನಂದ್ ನಂಬರ್ ಅಂತಂದು. ಸಹಿ ನಂಬರ್ ಅಂತಂದ್ರು. ಪಾಪ ಕಿಧರ್ ಅಮ್ಮ? ಪಾಪ ಇದರನೇ ದುಬೈ ಮೇ ಹೇ ಅಂತಂದ್ರು. ಅಮ್ಮ ಕುಚ್ ನಂಬರ್ ಹೇ ಅಂತಂದರೆ ಲೀಜಿ ಅಂತೇಳಿ ಒಂದು ನಂಬರ್ ಕೊಟ್ಟರು. ಆ ನಂಬರ್ಗೆ ಫೋನ್ ಮಾಡಿದ್ರೆ, ಬ್ರದರ್ ಪ್ರೈಸ್ ಲಾರ್ಡ್, ಎಷ್ಟು ವರ್ಷ ಆದಮೇಲೆ ರೀ, ಎಲ್ಲಿದ್ರಿ ನೀವು, ಏನಂತೇಳಿ ಫುಲ್ ಖುಷಿ. ನಾನು ಖುಷಿಲಿಂದ ಅದೇನು, ಅವರು ಖುಷಿ. ಆಮೇಲೆ ಅವ್ರು ನನಗೊಂದು ಪ್ರಶ್ನೆ ಕೇಳಿದ್ರು. ಹೌದು, ಈ ನಂಬರ್ ಯಾರು ಕೊಟ್ಟರು ಅಂತ ಕೇಳಿದ್ರು ಅವರು. ಯಾಕ್ರಿ ಅಂತ ಕೇಳಿದ್ದೆ. ಅವ್ರಂದರು, ಈ ನಂಬರ್ ಇದು ಹೊಸ ನಂಬರ್, ಯಾರ ಕಡೆ ಎಲ್ಲಿದೆ? ನನ್ನ ಕಡೆ, ನನ್ನ ಹೆಂಡತಿ ಕಡೆ, ನನ್ನ ಮಗಳ ಕಡೆ, 3 ಮಂದಿ ಕಡೆ ಐತಿ. ದಟ್ಟು ಬರೀ 3 ದಿವಸ ಆಗೈತಿ ಈ ನಂಬರ್ ಬಂದು. ನಿಮ್ಗೆ ಯಾರು ಕೊಟ್ರು ಅಂತಂದ್ರು ಅವ್ರು. ಇಲ್ಲ, ನನಗೆ ಹಿಂಗೆ ದೇವ್ರ ದರ್ಶನ ತೋರ್ಸಾನೆ, ನಿಮ್ಮದು ವಿಸಿಟಿಂಗ್ ಕಾರ್ಡ್ ತೋರ್ಸಾನೆ, ನಿಮ್ಮದು ಲ್ಯಾಂಡ್ಲೈನ್ ನಂಬರ್ ತೋರ್ಸಾನೆ, ಮತ್ತು ಅಲ್ಲಿಗೆ ಫೋನ್ ಮಾಡಿದ ಮೇಲೆ ನಿಮ್ಮ ಮಗಳಂತ ಹೇರೋಸ್ಟೆಸ್ ಅವಳು ಕೊಟ್ಟಿದ್ದಾಳೆ ಅಂತ ಅಂದಮೇಲೆ ಭಾಳ ಆಶ್ಚರ್ಯ ಐತಲ್ರಿ ಇದು ಅಂತಂದ್ರು. ಆಮೇಲೆ ಅವರು ಸರಿ ಸೇವೆ ಹೆಂಗೆ ನಡೀತಾ ಇದೆ ಹಂಗೆ ಅಂತೆಲ್ಲ ಮಾತಾಡಿದ ಮೇಲೆ, ಹಿಂಗೆ ಅನಾಥ ಮಕ್ಕಳದನ್ನು ಸೇವೆ ಸ್ಟಾರ್ಟ್ ಮಾಡಿದ್ದೀವ್ರಿ ಅಂತಂದ್ಮೇಲೆ, ಅನಾಥ ಮಕ್ಕಳದ್ದು ಭಾಳ ಉತ್ತಮವಾದಂಥ ಸೇವೆ ಹಂಗೆ ಅಂತೇಳಿ ಎಲ್ಲ ಮಾತಾಡಿ, ಆಮೇಲೆ ನಾ ಏನಾದರೂ ಮಾಡೋದಿತ್ತಂತಂದ್ರೆ ಹೇಳ್ರಿ ಅಂತಂದ್ರೆ, 10 ವರ್ಷಕ್ಕೆ ಒಮ್ಮೆ ಫೋನ್ ಮಾಡಿ ನನಗೆ ದುಡ್ಡು ಕಳಿಸಿರಿ ಅಂತಂದರೆ ಮರ್ಯಾದೆ ಇರಂಗಿಲ್ಲ ಅಂತೇಳಿ, ಅಯ್ಯ ಪರವಾಗಿಲ್ಲ ಪ್ರಾರ್ಥನೆ ಮಾಡಿರಿ ಅಂತಂದೆ. ಆಮೇಲೆ ಅವ್ರಂದ್ರೆ, ಇಲ್ಲ ನಾ ಏನಾದರೂ ಮಾಡೋದಿತ್ತಂತಂದ್ರೆ ಹೇಳ್ರಿ ಅಂತಂದ್ರು. ಆಮೇಲೆ ಹೇಗಾದ್ರೂ ಅವ್ರು ಕೆಳಗತ್ತಾರಲ್ಲ ಅಂತೇಳಿ ನಾನು ಹೇಳಿದ್ದೆ, ಅಯ್ಯ ಅನಾಥ ಮಕ್ಕಳಿಗೆ ಸ್ವಲ್ಪ ಕಷ್ಟ ಇದೆ, ನೀವು ಮಾಡೋದಿತ್ತಂತಂದ್ರೆ ಮಾಡ್ರಿ ಅಂತ ಅಂದಮೇಲೆ ಇಮಿಡಿಯೇಟ್ಲಿ 10,000 ರೂಪೀಸ್. ಆಮೇಲೆ ಒಂದು 3 ದಿವಸ ಬಿಟ್ಟು ಒಂದು 17,000 ರೂಪೀಸ್ ಹಂಗೆಲ್ಲ ಕಳಿಸಿ, ಅನಾಥ ಮಕ್ಕಳಿಗೆ ಏನಾದರೂ ಮಾಡ್ರಿ ಅಂತ ಹೇಳಿ, ಅಯ್ಯ 10,000 20,000 ಅಲ್ಲ, ಏನಾದರೂ ದೊಡ್ಡ ಅಮೌಂಟ್ ಬೇಕಾದರೆ ನೀವು ಹೇಳ್ರಿ ಅಂತಂದರು. ಅಯ್ಯ ನೀವು ನಮ್ಮ ಕಷ್ಟ ಕಾಲಕ್ಕೆ ಹೆಲ್ಪ್ ಮಾಡಿದಿರಿ, ನನಗೇನು ಆಸೆ ಬರೋಕೆ ನಾನು ಅಲ್ಲ, ಇಷ್ಟು ಸಾಕು ಅಂತ ಅಂದೆ ನಾನು. ಆಮೇಲೆ ಹಂಗಲ್ರಿ ಕೇಳ್ರಿ ಅಂತಂದರು. ನಾನು ಅವಾಗ ಅಂದೆ, ಯಾಕ್ರಿ ನನಗೇನಾದರೂ ಟೆಸ್ಟ್ ಮಾಡ್ತಾಯಿದ್ದೀರೇನು ಅಂತ ಕೇಳಿದೆ ನಾನು. ಅವಾಗ ಅಲ್ಲಿಂದ ಅವ್ರು ನಕ್ಕಿದ್ರು, ಇಲ್ಲ ರೀ ನನ್ನ ಬಿಸ್ನೆಸ್ನಲ್ಲಿ ನನಗೆ 2 ಕೋಟಿ ಲಾಭ ಬಂತು, ನಾನೆಲ್ಲ ಸೇವಕರಿಗೆ ಹಂಚಿದ್ದೆ, ನಿಮ್ಗೊಬ್ಬರಿಗೂ ಕೊಟ್ಟಿಲ್ಲ. ನೀವು ನನ್ನ ಮನಸ್ಸಿನಲ್ಲಿ ಅದಿರ, ಆದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇಲ್ಲ, ನಿಮ್ಮ ಫೋನ್ ನಂಬರ್ ಇಲ್ಲ, ಏನಿಲ್ಲ. ಬಟ್ ನನ್ನ ಕಡೆ ಒಂದು ಸಣ್ಣ ಅಮೌಂಟ್ ಇದೆ, ನಾನು ಕಳಿಸ್ತೀನಿ, ನಿಮಗೆ ಯಾವುದಾದ್ರೂ ಒಂದು ಅವಶ್ಯಕತೆ ಇದ್ದರೆ ಯೂಸ್ ಮಾಡಿರಿ ಅಂತಂದ್ರು. ಈಗ 74,000 ಇದೆ ಸದ್ಯಕ್ಕೆ, ಅದನ್ನು ಕಳಿಸ್ತಾ ಇದ್ದೀನಿ, ನಿಂತು ಹೋಗಿರುವಂಥ ಆ ಕಟ್ಟಡ ನೀವು ಪ್ರಾರಂಭ ಮಾಡಿರಿ ಪುನಃ ಅಂತಂದರು. ಆಫ್ಟರ್ 3 ಇಯರ್ಸ್ ಬಿಲ್ಡಿಂಗ್ ಮತ್ತು ರೀಕನ್ಸ್ಟ್ರಕ್ಷನ್. ಅದಾದಮೇಲೆ ಅದೇ ಚರ್ಚ್ನಲ್ಲಿ ಈಗ ನಾವು ಆರಾಧನೆ ಮಾಡ್ತಾಯಿದ್ದೀವಿ. ಅದಾದಮೇಲೆ ಅವ್ರು ಕಳಿಸಿದ ಮೇಲೆ ಅದು ತೊಗೊಂಡು ನಿಂತು ಹೋಗಿರುವಂಥ ಆ ಬಿಲ್ಡಿಂಗ್ ಕೆಲಸ ಮತ್ತು ಕನ್ಸ್ಟ್ರಕ್ಷನ್ ಮತ್ತು ಚಾಲೂ ಮಾಡಿದ್ವಿ. ಆಮೇಲೆ ಒಂದು 4 ದಿವಸ ಬಿಟ್ಟು, ಬ್ರದರ್ ನಾನು ಹೈದ್ರಾಬಾದಿಗೆ ಬರ್ತಾ ಇದ್ದೀನಿ, ನಿಜಾಮಾಬಾದ್ ನೀವು ನನಗೆ ಬಂದು ಭೇಟಿಯಾಗ್ರಿ ಅಂತಂದರು. ನಾನು ಅಲ್ಲಿಗೆ ಹೋಗಿ ಬಂದು ಭೇಟಿಯಾಗಿದ್ದೆ. ಅಲ್ಲಿ ಅವ್ರಿಗೆ ನಾನು ಭೇಟಿ ಆದಮೇಲೆ ದುಬೈಲಿಂದ ಬಂದಿರುವಂಥ ಅವ್ರ ಪಾಸ್ಟ್ರಿಗೆ ನನಗೆ ಪರಿಚಯ ಮಾಡಿದರು. ಅವರು ಪರಿಚಯ ಮಾಡಿ ಇಮಿಡಿಯೇಟ್ಲಿ ಹೋಗ್ಬಿಟ್ರು. ಆ ದುಬೈ ಪಾಸ್ಟರ್ ಅವರು ನನಗೆ ಪರಿಚಯ ಮಾಡ್ಕೊಂಡ ಮೇಲೆ ದುಬೈಗೆ ಹೋದ್ಮೇಲೆ ಅನಾಥ ಮಕ್ಕಳಿಗೆ ಹೆಲ್ಪ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅವರು. ಅವರಿಂದ ನನಗೆ ದುಬೈನಲ್ಲಿ ಯಾರೂ ಗೊತ್ತಿಲ್ಲ ಅವ್ರು ಬಿಟ್ಟು. ಅಲ್ಲಿ ಏನೋ ಒಂದು ಸಭೆಗೆ ಆ್ಯನಿವರ್ಸರಿ ನಡೀತಾ ಇದೆ, ಅದಕ್ಕೆ ಒಂದು ಸ್ಪೆಷಲ್ ಗೆಸ್ಟ್ ಸ್ಪೀಕರ್ ಬೇಕು ಅಂತೇಳಿ ನನಗೆ ಪರಿಚಯ ಮಾಡಿ ನನಗೆ ದುಬೈಗೆ ಆಹ್ವಾನ ಮಾಡಿದರು. ಆ ರೀತಿಯಿಂದ
ನಾನು ದುಬೈಗೆ 2010ರಲ್ಲಿ ಜೂನ್ ತಿಂಗಳಲ್ಲಿ ದೇವರು ನನ್ನನ್ನು ದುಬೈಗೆ ಕರ್ಕೊಂಡು ಹೋದಾನೆ. ಅಲ್ಲಿಂದ ಹಲವಾರು ಬಾರಿ, ಮೋಸ್ಟ್ಲಿ ಎಷ್ಟು ಬಾರಿ ನಾನು ಹೋಗಿನೋ ನನಗೆ ಗೊತ್ತಿಲ್ಲ, ನನಗೆ ನೆನಪಿಲ್ಲ, ಪಾಸ್ಪೋರ್ಟ್ ನೋಡಿದರೆ ಗೊತ್ತಾಗ್ತದೆ ಅದು. ಬಟ್ ಅಷ್ಟು ಬಾರಿ ನನಗೆ ದೇವರು ಅಲ್ಲಿಂದ ಕತಾರ್, ಅಲ್ಲಿಂದ ಒಮಾನ್, ಅಲ್ಲಿಂದ ಸಿಂಗಪೂರ್, ಮಲೇಷ್ಯಾ ಮತ್ತು ಯುರೋಪ್, ಹಾಗೆ ಬೇರೆ ಬೇರೆ ದೇಶಗಳಿಗೆ ದೇವರು ಹಂಗೆ ಕರ್ಕೊಂಡು ಹೋಗಿ ಎಲ್ಲ ತನ್ನ ಸೇವೆಯನ್ನು ಸಾಕ್ಷಿ ಮುಖಾಂತರ ಉಪಯೋಗಿಸ್ತಾ ಇದ್ದೇನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಇದು ನಮ್ಮ ಒಂದು ಬ್ರೀಫ್ ಹಿಸ್ಟ್ರಿ. ಬಟ್ ಈ ಸಾಕ್ಷಿ ಮುಖಾಂತರ ಕೇಳ್ತಾ ಇರುವಂಥ ನಮಗೆ ಸಹಾಯ ಮಾಡ್ತಿರುವಂಥ ದೇವರು ನಿಮಗೆ ಇದ್ದಾನೆ. ಅದೇ ದೇವರು ನೀವು ನಂಬಿದಿರಿ. ನಮ್ಮ ದೇವರೇ ನಿಮ್ಮ ದೇವರೇ, ಎಲಿಷಾ ದೇವರೇ ನಿಮ್ಮ ದೇವರು, ಅದೇ ದೇವರು ನಮ್ಮ ದೇವರು. ದೇವರು ನಿಮಗೆ ಸಹಾಯ ಮಾಡಲಿ. ಇಷ್ಟೊತ್ತು ಪಾಸ್ಟರ್ ಅವರು ನನಗೆ ಸುಮಾರು, ಪಾಸ್ಟರ್ ಅವರಿಗೆ ಮತ್ತು ನಾವು ಸುಮಾರು 30-35 ವರ್ಷ ನಾವು ಫ್ರೆಂಡ್ಶಿಪ್ಪಲ್ಲಿದ್ದೀವಿ. ಅವರಿಂದ ಕೇಳ್ಕೊಂಡು ಹೋದರೆ ಈ ಸಾಕ್ಷಿಗಳು ಒಂದು ದಿವಸ ಸಾಲದು. ಆದರೆ ಸ್ವಲ್ಪದರಲ್ಲಿ ಕೆಲವು ವಿಷಯಗಳನ್ನು ಅವ್ರು ಹೇಳಿದ್ದಾರೆ ಮತ್ತು ನೀವು ವೈಯಕ್ತಿಕವಾಗಿ ಅವ್ರಿಗೆ ಭೇಟಿಯಾಗ್ಬೋದು. ಎಷ್ಟೊಂದು ಸಾಕ್ಷಿಗಳ ಮೂಲಕ ನೀವು ಅವರಿಂದ ಪ್ರಯೋಜನ ಪಟ್ಟು ನೀವು ಉತ್ತೇಜನ ಪಡಬಹುದು ಎಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುವನಾಗಿದ್ದೇನೆ. ಪಾಸ್ಟರ್ ಅವರೇ, ಇಷ್ಟೊತ್ತು ನಮ್ಮೊಂದಿಗೆ ನೀವು ಸಾಕ್ಷಿ ಹೇಳಿದ್ರಿ. ಇದು ಒಂದು ಭಾಗವಾಗಿ ನಾವು ನಮ್ಮ ವೀಕ್ಷಕರಿಗೆ, ನಮ್ಮ ದೇವ ಜನರಿಗೆ ನಾವು ಅದನ್ನು ನಮ್ಮ ಯೂಟ್ಯೂಬ್ ಮೂಲಕ ನಾವು ಕಳಿಸ್ಲಿಕ್ಕೆ ಬಯಸ್ತೇವೆ. ಪ್ರಿಯ ದೇವ ಜನರೇ, ಇಷ್ಟೊತ್ತು ನಮ್ಮ ರೆವರೆಂಡ್ ಗ್ಯಾಬ್ರಿಯಲ್ ಗಾಂಧಿಯವರು ತಮ್ಮ ಸಾಕ್ಷಿಯನ್ನು ಹೇಳಿದರು. ಇನ್ನು 2ನೇ ಭಾಗದಲ್ಲಿ ನಾವು ಅವರ ಮೂಲಕ ಈ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ದೇವರ ವಾಕ್ಯವನ್ನು ಕೇಳೋದಕ್ಕಿಂತ ಮುಂಚೆ ಈ 2ನೇ ಭಾಗದಲ್ಲಿ ನೋಡ್ಕೊಂಡ್ರೆ ನಾವು ಅವರ ಸೇವೆಗಾಗಿ ನಾವು 1 ನಿಮಿಷ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅವರು ಕೂಡ ನಿಮಗಾಗಿ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ನಾವು ಮುಂದಿನ ಭಾಗವನ್ನು ನಾವು ನೋಡಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧ 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 ತಂದೆಯಾದ ದೇವರೇ, ಇಷ್ಟೊತ್ತು ನಮ್ಮ ಸೇವಕರ ಜೀವನದಲ್ಲಿ ನೀನು ಮಾಡಿರುವಂತೆಲ್ಲ ಅದ್ಭುತಗಳಿಗಾಗಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ದೇವರೇ, ಅವರ ಜೀವನದಲ್ಲಿ, ಅವರ ಕುಟುಂಬ ಜೀವನದಲ್ಲಿ ಮತ್ತು ಅವರ ಅನಾಥಾಶ್ರಮದಲ್ಲಿ ನಡೆದಿರುವಂಥ ಇಂಥ ಅದ್ಭುತ ಕಾರ್ಯಗಳಿಗಾಗಿ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ದೇವರೇ, ಅವರನ್ನು ಆಶೀರ್ವದಿಸಿ. ಸುಮಾರು 35 ವರ್ಷಗಳಿಂದ ಸ್ವಾಮಿ ಅವರು ಆಂಧ್ರದಿಂದ ಹುಬ್ಬಳ್ಳಿಗೆ ಬಂದು ಸೇವೆ ಮಾಡಲಿಕ್ಕೆ ಮತ್ತು ಹುಬ್ಬಳ್ಳಿಯ ಮೂಲಕ ಇಲ್ಲಿ ಸೇವೆ ಮಾಡಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ನೀನು ಅವರು ಕೊಟ್ಟಿರುವಂಥ ಕೃಪೆಗಾಗಿ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಮುಂದೆ ಕೂಡ ಅವರು ನೀನು ಬಲವಾಗಿ ಉಪಯೋಗಿಸು, ಅವರ ಸೇವೆಯಲ್ಲಿ ಉಪಯೋಗಿಸು. ವಿಶೇಷವಾಗಿ ಅವರ ಮಕ್ಕಳನ್ನು ಕೂಡ ನೀನು ಉಪಯೋಗಿಸು ಕರ್ತನೆ. ಅವರ ಪತ್ನಿಯನ್ನು ಕೂಡ ನಿನ್ನ ಸೇವೆಯಲ್ಲಿ ಉಪಯೋಗಿಸು ಮತ್ತು ಅವರ ಈ ಒಂದು ಸಭೆ ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಇನ್ನೂ ಹೆಚ್ಚು ಬೆಳೆಯಲಿ ಮತ್ತು ಅವ್ರ ಮೂಲಕ ಇನ್ನು ಸೇವಕರು ಎದ್ದೇಳಲಿ ಸ್ವಾಮಿ. ಆಶೀರ್ವದಿಸು. ಎಲ್ಲವೂ ನಿನ್ನ ಕೈಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ಮುಖಾಂತರ ಬೇಡ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಆಮೇಲೆ. ಪಾಸ್ಟರ್ ಗಾಂಧಿಯವರೇ, ನಮ್ಮ ಪ್ರಿಯ ದೇವ ಜನರಿಗಾಗಿ ಕೂಡ ನೀವು ಪ್ರಾರ್ಥನೆ ಮಾಡಿಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂಥ ತಂದೆಯಾದ ದೇವರೇ, ಇಗೋ ಕರ್ತನೆ, ಈ ಯೂಟ್ಯೂಬ್ ಮುಖಾಂತರ ನಮ್ಮ ಆತ್ಮೀಯ ಸಹೋದರಿ ಸಹೋದರಿಗಳು, ಕರ್ತನೆ, ಘನ ಸೇವಕರು, ಹಾಗೆ ನಮ್ಮ ರಾಜ್ಯದಲ್ಲಿರಬಹುದು, ಬೇರೆ ರಾಜ್ಯಗಳಲ್ಲಿ ಇರಬಹುದು, ಈ ಪಟ್ಟಣದಲ್ಲಿರಬಹುದು, ಹಳ್ಳಿಗಳಲ್ಲಿರಬಹುದು, ಬೇರೆ ಸ್ಥಳಗಳಲ್ಲಿ ಇರಬಹುದು, ಯಾರ್ಯಾರು ಕರ್ತನೆ ಇದನ್ನು ವೀಕ್ಷಿಸ್ತಾ ಇದ್ದಾರೋ ಪ್ರತಿಯೊಬ್ಬರ ಮೇಲೆ ನಿನ್ನ ಕರುಣೆ, ನಿನ್ನ ಕಟಾಕ್ಷವು, ನಿನ್ನ ಕೃಪೆ, ನೀನು ನಮಗೆ ಯಾವ ರೀತಿಯಾಗಿ ಸಹಾಯ ಮಾಡಿ ಹೇಗೆ ನಮಗೆ ಸಹಾಯಕನಾಗಿದ್ದು ನಮ್ಮ ಜೊತೆಗಾರನಾಗಿದ್ದು ನೀನು ನಡೆಸಿದೆಯೋ ಆ ಸಾಕ್ಷಿಗಳನ್ನು ನಾವು ಹಂಚುತ್ತಾ ಇರುವಾಗ ಅವರು ಕೇಳಿ ಅದೇ ಮಹಿಮೆಯನ್ನು ಕರ್ತನೆ, ಅದಕ್ಕಿಂತ ಹೆಚ್ಚಿನ ಮಹಿಮೆಯನ್ನು ನಿನ್ನನ್ನು ಕರ್ತನೆ ಬೇಡಿ ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ದೇವರೇ, ಈ ಸಾಕ್ಷಿ ಮುಖಾಂತರ ಅಯ್ಯ, ಈ ಶೇರ್ ಆ್ಯಂಡ್ ಕೇರ್ ಫೌಂಡೇಶನ್ ಮುಖಾಂತರ ನಡೀತಾ ಇರುವಂಥ ಈ ಸೇವೆಯನ್ನು ನೀನು ಆಶೀರ್ವದಿಸು. ದೇವರೇ, ಸಹೋದರ ಒಪಿನ್ ಗ್ಯಾಬ್ರಿಯಲ್ ಅವರ ಮುಖಾಂತರ ನಡೀತಾ ಇರುವಂಥ ಈ ಸೇವೆಯನ್ನು ಕರ್ತನೆ ಯೂಟ್ಯೂಬ್ನಲ್ಲಿ ಕರ್ತನೆ ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಕರುಣಾ ಕಟಾಕ್ಷವನ್ನು ಇಟ್ಟು ನೀನು ನಡೆಸಬೇಕೆಂಬುದಾಗಿ, ಯಾರ್ಯಾರಿಗೆ ಯಾವ ಸಹಾಯವೂ ಬೇಕೋ, ಯಾವ
ವಿಷಯದಲ್ಲಿ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಅವರು ಬೇಡ್ತಾ ಇದ್ದಾರೋ, ಕರ್ತನಾದ ಯೇಸು ಕ್ರಿಸ್ತನ ಮಹದೈಶ್ವರ್ಯದಿಂದ ಅವರ ಪ್ರತಿಯೊಂದು ಅವಶ್ಯಕತೆಗಳು ಯೇಸುವಿನ ನಾಮದಲ್ಲಿ ಪೂರೈಸಲ್ಪಡಲಿ. ಪ್ರತಿಯೊಂದು ಅವಶ್ಯಕತೆ ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ಈಗಲೇ ಪೂರೈಸಲ್ಪಡಲಿ. ಸ್ವಾಮಿ ಸಹಾಯ ಮಾಡು, ಕೃಪೆಯಿಂದ ತುಂಬಿಸು. ನಿನ್ನ ವಾಕ್ಯವು, ನಿನ್ನ ವಚನವು ಪ್ರತಿಯೊಂದು ಹೃದಯದಲ್ಲಿ 30ರಷ್ಟು 60ರಷ್ಟು 100ರಷ್ಟು ಅದು ಫಲ ಕೊಡುವಂತೆ ಸಹಾಯ ಮಾಡು. ಕೃಪೆಯಿಂದ ಅನುಗ್ರಹಿಸು, ಬಲಪಡಿಸು. ನಂಬಿಕೆಯನ್ನು ಕರ್ತನೆ ಬಲಪಡಿಸು, ಸಹಾಯ ಮಾಡು. ಕರ್ತನಾದಂಥ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿನ್ನ ಸಮಾಧಾನ, ನೆಮ್ಮದಿ, ಬಿಡುಗಡೆ ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಹೃದಯದಲ್ಲಿ, ಪ್ರತಿಯೊಂದು ಮನಸ್ಸಿನಲ್ಲಿ ಬಿಡುಗಡೆ ಮಾಡಯ್ಯ. ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆ. ಆಮೆನ್. ಆಮೇನ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಪಾಸ್ಟರ್ ಗೇಬ್ರಿಯಲ್ ಅವರು. ಇಷ್ಟೊತ್ತು ನಮಗೆ ಅವರ ಜೀವನದ ಒಂದು ಸಾಕ್ಷಿಯನ್ನು ಹೇಳಿದ್ದಾರೆ. ಇದೊಂದು ಭಾಗವಾಗಿ ನಿಮಗೆ ನಾವು ಪೋಸ್ಟ್ ಮಾಡಲಿಕ್ಕಿದ್ದೇವೆ. ಇದೇ ರೀತಿಯಲ್ಲಿ ಎಷ್ಟೋ ಸೇವಕರನ್ನ ದೇವರು ಉಪಯೋಗ ಮಾಡ್ತಾ ಇದ್ದಾನ್ರಿ. ಈ ಸೇವಕರ ಸಾಕ್ಷಿಗಳು ಕೇಳುವಾಗ ನಮಗೆ ಅದು ಬಹಳ ಉತ್ತೇಜಿಸಿ ನಮಗೂ ಕೂಡ ಅದು ಉಪಯೋಗಕರವಾಗ್ತದೆ ಎಂಬುದಾಗಿ ನಾನು ನಂಬ್ತೇನೆ. ಮುಂಬರುವ ದಿವಸಗಳಲ್ಲಿ ಇಂಥ ಸೇವಕರಿಗೆ ನಾವು ಕರೆದು ಅವರ ಸಾಕ್ಷಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾವು ಮುಂದೆ ಈ ಶೇರ್ ಆ್ಯಂಡ್ ಕೇರ್ ಫೌಂಡೇಶನ್ ಮೂಲಕ ಅದನ್ನು ಮಾಡಲಿಕ್ಕಿದ್ದೇವೆ. ಅದಕ್ಕಾಗಿ ನೀವು ಪ್ರಾರ್ಥಿಸಿರಿ. ಇದೊಂದು ಭಾಗವಾಗಿ ನಿಮಗೆ ನಾವು ಅದನ್ನು ಪೋಸ್ಟ್ ಮಾಡ್ತಾ ಇದ್ದೇವೆ. ಮುಂದಿನ ಭಾಗದಲ್ಲಿ ಕ್ರಿಸ್ಮಸ್ ಹಬ್ಬದ ಒಂದು ಅಂಗವಾಗಿ 2ನೇ ಭಾಗದಲ್ಲಿ ನಾವು ಅವರ ಮೂಲಕ ದೇವರ ವಾಕ್ಯವನ್ನು ಕೇಳಲಿಕ್ಕಿದ್ದೇವೆ. ಇಷ್ಟೊತ್ತು ನಮ್ಮೊಂದಿಗೆ ನೀವು ಇರೋದಕ್ಕಾಗಿ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ತಮ್ಮೆಲ್ಲರಿಗೂ ಕೂಡ ವಂದನೆಗಳು. ಪ್ರೈಸ್ ದ ಲಾರ್ಡ್.